ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯತೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಮತ್ತು ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಹಾಗೂ ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಬೆಳಕಿನಲ್ಲಿ ಒಂದು ದೈವಿಕ ಅನುಭವ. 5 ವಿಶೇಷ ತೈಲಗಳ ಮಿಶ್ರಣವೇ ದೀಪಂ ಲ್ಯಾಂಪ್ ಆಯಿಲ್. ಬಳಸಿ ನೋಡಿ, ಶುಭ ಫಲಗಳನ್ನು ನೀವು ದಾಖಲಿಸ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶುಭ ಸೋಮವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಅವರು ತಿಳಿಸ್ಕೊಡ್ತಾರೆ. ಇನ್ನು ಅರ್ಥಪೂರ್ಣ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಅವರು ತಿಳಿಸ್ತಾ ಹೋಗ್ತಾರೆ. ಇನ್ನು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ಮತ್ತು ನೀವು ಪತ್ರಗಳನ್ನು ಬರೆದಿರ್ತೀರಿ, ನಿಮ್ಮ ಪತ್ರಗಳನ್ನು ಕೂಡ ಓದ್ತೀವಿ. ಮತ್ತು ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಯಾವ ರೀತಿಯಾದಂತಹ ಉತ್ತರ ಬರುತ್ತೆ ನಿಮ್ಮ ಪ್ರಶ್ನೆಗೆ, ನಿಮ್ಮ ಸಮಸ್ಯೆಗೆ ಯಾವ ರೀತಿಯಾದಂತಹ ಪರಿಹಾರವನ್ನು ಸೂಚಿಸ್ತಾರೆ ಶ್ರೀನಿವಾಸ್ ಶರ್ಮಾ ಅವರು ಚುಟುಕಾದಂತಹ ಅನುಷ್ಠಾನದ ಮುಖಾಂತರ ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಬನ್ನಿ, ಹಾಗಿದ್ರೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮನೆ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಗುರೇಭ್ಯೋ ದಗುರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ಜಗನ್ಮಾತೆಯಾದಂತಹ ಆದಿಶಕ್ತಿ ತಾಯಿ ಮಹಾಲಕ್ಷ್ಮಿಯನ್ನು ಸಹಿತ ಪ್ರಾರ್ಥನೆ ಮಾಡೋಣ. ವಾರದ ಮೊದಲ ದಿವಸ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ್ನು ಪ್ರಾರ್ಥನೆ ಮಾಡ್ತಾ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮೈಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಡೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ಓಂ ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪೃಷ್ಠಕಭಾಸಮಂಕುಶದಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರ ಸಂಚಾರಣೀಂ ಶ್ರೀಂ ಅಂಬಾಂ ಜಗದೀಶ್ವರೀಂ ಜಗನ್ಮಾತಾಂ ಜಗದೀಶ್ವರಿಣ್ಯೇ ನಮೋ ನಮಃ. ಲಲಿತಾಂ ಬಾಲಾತ್ ತ್ರಿಪುರ ಸುಂದರಿ ನಮೋ ನಮಃ. ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ಇನ್ನೇನಾಗೋಯ್ತು ಅಂದರೆ ಸಮೀಪಿಸ್ತಾ ಇದೆ. ಶಿವನ ವಿಶೇಷವಾಗಿರ್ತಕ್ಕಂಥ ಪರ್ವಕಾಲಗಳು ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಎಂದು ಆಚರಿಸಬೇಕಾಗಿರ್ತಕ್ಕಂತಹ ನಿಯಮಗಳು. ಈ ಬಾರಿ ಬಂದಿರತಕ್ಕಂತಹ ಈ ಮಹಾಶಿವರಾತ್ರಿ ಸಾಕಷ್ಟು ವಿಶೇಷತೆಗಳನ್ನು ಹೊತ್ತು ತಂದಿದೆ ಅಂದರೂ ಅದು ತಪ್ಪಾಗಲಾರದು. ಈ ಪ್ರಕಾರವಾಗಿರ್ತಕ್ಕಂತಹ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಜೊತೆಗೆ ಆ ಶಿವರಾತ್ರಿ ಎಂದು ಆಚರಿಸಬೇಕಾಗಿರ್ತಕ್ಕಂಥ ಶಿವ ಆಚರಣೆ, ಶಿವಧ್ಯಾನ. ಹಾಗಾಗಿ ಸಾಕಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ, ವಿಶೇಷವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳಲ್ಲೂ ಸಾಕಷ್ಟು ವಿಶೇಷವಾಗಿ ಶಿವನಿಗೆ ಹೆಚ್ಚು ಆದ್ಯತೆ ಇರುತ್ತೆ. ಅಂತಹ ಶಿವನ ಆರಾಧನೆ ಮಾಡತಕ್ಕಂಥದ್ದನ್ನೇ
ಆ ಶಿವನ ಆರಾಧನೆ ಮಾಡುವಂಥ ಆ ಶುಭ ಮುಹೂರ್ತದಲ್ಲಿ ಯಾರೊಬ್ಬರ ಜಾತಕದಲ್ಲಿ ಬರ್ತಕ್ಕಂತಹ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು. ಹಾಗಾಗಿ ವಿಶೇಷವಾಗಿ ಶಿವಾರಾಧನೆ ಮಾಡತಕ್ಕಂಥದ್ದು, ಶಿವ ಪ್ರಾರ್ಥನೆಯಿಂದ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗ್ತಕ್ಕಂಥದ್ದು, ಜೊತೆಗೆ ಈ ಪ್ರಕೃತಿಯಲ್ಲಾಗ್ತಕ್ಕಂತಹ ಅವಘಡಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಲಿ ಅಥವಾ ಈ ಸುಂದರವಾದಂತಹ ಪ್ರಾಪಂಚಿಕ ಜೀವನದಲ್ಲಿ ಮನುಷ್ಯ ತಾನು ಕಾಣಬೇಕಾಗಿರ್ತಕ್ಕಂತಹ ನೆಮ್ಮದಿಯ ಬದುಕನ್ನು ಕಾಣಬೇಕಾದರೆ ಈ ಬಾರಿ ಬರ್ತಕ್ಕಂಥ ಮಹಾಶಿವರಾತ್ರಿ ಎಂದು ಇರ್ತಕ್ಕಂಥ 4 ಯಾಮಗಳಲ್ಲೂ 4 ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಸಲ್ಲಿಸೋದು ಬಹಳ ಉತ್ತಮ. ನಿದ್ದೆಯನ್ನು ಕೆಡೋದು ಒಂದಷ್ಟು ಜನಕ್ಕೆ ಕಷ್ಟ ಅನಿಸುತ್ತೆ. ಆದರೆ ಕನಿಷ್ಠ ಪಕ್ಷ ಆ ಮೊದಲನೇ ಯಾಮದ ಪೂಜೆ, ಶುಭ ಸಂಧ್ಯಾಕಾಲ, ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲ, ಆ ಶುಭ ಮುಹೂರ್ತದಲ್ಲಿ ತಾವು ಶ್ರದ್ಧಾಭಕ್ತಿಯಾಗಿ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಅಲ್ಲಿ ಶಿವಧ್ಯಾನವನ್ನು ಮಾಡಿ ಶಿವನಿಗೆ ನಡೆಸ್ತಕ್ಕಂಥ ಪಂಚಾಮೃತ ಅಭಿಷೇಕವನ್ನು, ಅದರಲ್ಲೂ ರುದ್ರನಿಗೆ ರುದ್ರಾಭಿಷೇಕ ಬಹಳ ವಿಶೇಷವಾದ್ದು. ರುದ್ರನಿಗೆ ರುದ್ರಾಭಿಷೇಕ ಬಹಳ ವಿಶೇಷ. ಅಂತಹ ಅಭಿಷೇಕದಲ್ಲಿ ಗಂಗಾಜಲದ ಅಭಿಷೇಕ ಅದು ಮತ್ತಷ್ಟು ವಿಶೇಷ. ಗಂಗೆಯನ್ನು ದರಗಿಳಿಸಿದಂತಹ ಭಗೀರಥ. ಹಾಗೆ ಅಂತಹ ಒಂದು ಗಂಗೆಯಿಂದ ತಮ್ಮ ಸ್ವಹಸ್ತದಿಂದ ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸ್ವಹಸ್ತದಿಂದ ತಾವೇ ಗಂಗೆಯನ್ನು ತೆಗೆದುಕೊಂಡು, ಅಂದರೆ ಶುದ್ಧ ಜಲದಿಂದ ಶಿವನಿಗೆ ಅಭಿಷೇಕ ಮಾಡತಕ್ಕಂತಹ ಕಾಯಕವನ್ನು ತಾವು ಮಾಡಿದ್ದೇ ಆದರೆ ಖಂಡಿತ ಜನ್ಮದಾರಭ್ಯ ಇರತಕ್ಕಂತಹ ಕರ್ಮಫಲವನ್ನು ನೀವು ದೂರ ಮಾಡಿಕೊಳ್ಬಹುದು. ಶಿವನಿಗೆ ಆಕಾರ ಎಂಬತಕ್ಕಂಥದ್ದು ಲಿಂಗದಲ್ಲೇ ಇದೆ. ಹಾಗಾಗಿ ಶಿವನ ವಿಗ್ರಹ ಎಂಬತಕ್ಕಂಥದ್ದು ಎಲ್ಲೂ ಇಲ್ಲ. ಶಿವನ ವಿಗ್ರಹ ಇಲ್ಲ, ಶಿವಮೂರ್ತಿ ಇಲ್ಲ. ಆದರೆ ಆದಿಯು ಅಂತ್ಯವೂ ಎರಡೂ ಆತನೇ ಆಗಿದ್ದಾನೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶಿವಲಿಂಗ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾಶಿವರಾತ್ರಿಯ ಕಾಲದಲ್ಲಿ ಎಲ್ಲೇ ಶಿವಲಿಂಗ ಕಂಡರೂ ಅಲ್ಲಿ ನಿಮ್ಮ ಸ್ವಹಸ್ತದಿಂದ ಒಂದು ಅಭಿಷೇಕವನ್ನು ಮಾಡುವ ಕಾಯಕಕ್ಕೆ ಎಲ್ಲರೂ ಮುಂದಾಗಬೇಕು. ಶಿವನ ಒಂದು ಸಾನ್ನಿಧ್ಯದಲ್ಲಿ ಶಿವಧ್ಯಾನವನ್ನು ಮಾಡುವಾಗ, ಶಿವನ ಆರಾಧನೆ ಮಾಡುವಾಗ ಆ ಒಂದು ಪರ್ವಕಾಲ, ಆ ವಿಶೇಷವಾದ ಕಾಲ ಎಲ್ಲರಿಗೂ ಶಿವಕಟಾಕ್ಷವಿದೆ, ಶಿವನ ಅನುಗ್ರಹವಿದೆ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ, ಓಂ ನಮಃ ಶಿವಾಯ ಎಂಬತಕ್ಕಂಥ ಮಹಾಮಂತ್ರ ರುದ್ರಾಕ್ಷಿಯನ್ನು ಧಾರಣೆ ಮಾಡತಕ್ಕಂಥದ್ದು, ರುದ್ರಾಕ್ಷಿಯನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಬಿಲ್ವಪತ್ರೆಯಿಂದ ಭಗವಂತನಿಗೆ ಅರ್ಚನಾ ಸಂಕಲ್ಪವನ್ನು ಮಾಡತಕ್ಕಂಥದ್ದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿನಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ಒಂದು ಬಿಲ್ವಪತ್ರೆ ಜನ್ಮದಾರಭ್ಯ ಇರತಕ್ಕಂಥ ಕರ್ಮಫಲ ದೂರ ಮಾಡುತ್ತೆ ಅಂದರೆ ಈ ಒಂದು ಮಹಾಕಾಯಕ ಮಹಾಶಿವರಾತ್ರಿ ಎಂದು ಮಾತ್ರನೇ. ಅಂತಹ ಶಿವರಾತ್ರಿಯಂದು ಪ್ರತಿಯೊಬ್ಬರು ಸಹಿತ ತಪ್ಪದಿರ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಶಿವಮಂದಿರಕ್ಕೆ ಬಂದು ಯಥಾಶಕ್ತಿ ಬಿಲ್ವಪತ್ರೆಯನ್ನು ಭಗವಂತನಿಗೆ ಅರ್ಪಣೆ ಮಾಡತಕ್ಕಂತಹದ್ದು, ಭಸ್ಮದಿಂದ ಅಭಿಷೇಕ ಆಗುವಂಥ ಆ ಸುಂದರ ಗಳಿಗೆಯನ್ನು ಕಣ್ತುಂಬಿಸ್ಕೊಳ್ತಕ್ಕಂಥದ್ದು. ನಿಮ್ಮ ಸಾಧ್ಯವಾದರೆ ನೀವೇ ನಿಮ್ಮ ಸ್ವಹಸ್ತದಿಂದ ಭಗವಂತನಿಗೆ ಅಭಿಷೇಕ ಮಾಡಲಿಕ್ಕೆ ಅಣಿ ಇದ್ದರೆ, ಅವಕಾಶ ಇದ್ದರೆ ಅದನ್ನು ನೀವು ಪ್ರಯತ್ನ ಪಡ್ತಕ್ಕಂಥದ್ದು ಸಹಿತ ಬಹಳ ಉತ್ತಮ. ಹಾಗೆ ಶಿವ ಸಾನ್ನಿಧ್ಯದಲ್ಲಿ, ಶಿವನ ಆಸ್ಥಾನದಲ್ಲಿ ಜಾತಿ ಮತ ಭೇದವಿಲ್ಲ. ಶಿವನಿಗೆ ಜಾತಿ ಮತ ಭೇದವಿಲ್ಲ. ಶಿವನ ವಾಸಸ್ಥಳ ಸ್ಮಶಾನ. ಹಾಗಾಗಿ ಕಾಶಿಯನ್ನು ಇವತ್ತಿಗೂ ಸಹಿತ ಮಹಾಸ್ಮಶಾನ ಅಂತ ಹೇಳ್ತಾರೆ. ಅಂದರೆ ಕಾಶಿಯ ಪ್ರಾಂತ್ಯ, ವಾರಣಾಸಿ ಕಾಶಿ ಪ್ರಾಂತ್ಯಕ್ಕೆ ಒಳಗೆ ಕಾಲಿಟ್ರೆ ಸಂಪೂರ್ಣವಾಗಿ ಎಲ್ಲವೂ ಸ್ಮಶಾನವೇ ಅದು. ಅಂತಹ ಅದನ್ನು ಮಹಾಸ್ಮಶಾನ ಅಂತ ಹೇಳ್ತಾರೆ. ಅಂತಹ ಸ್ಮಶಾನ ಒಂದು ಕಡೆ ಗಂಗೆ ಹರಿತಿರ್ತಾಳೆ, ಇನ್ನೊಂದು ಕಡೆ ಸಾಂಬ ಸದಾಶಿವನಿಗೆ ಪೂಜೆ ನಡೀತಾ ಇರುತ್ತೆ. ಶಿವ ಇರತಕ್ಕಂತಹದ್ದೇ ರುದ್ರಭೂಮಿ. ಆದ್ದರಿಂದ ಎಲ್ಲೆಲ್ಲಿ ಯಾವ್ಯಾವ ಪ್ರಾಂತ್ಯದಲ್ಲಿ ಶಿವ ಮಂದಿರ ಇದೆಯೋ ಆ ಮಂದಿರಗಳಲ್ಲಿ ಯಾವುದೇ ತರಹ ಜಾತಿ ಮತ ಭೇದವಿಲ್ಲದಿರ ಎಲ್ಲವನ್ನೂ ಸಹಿತ ಭಗವಂತನಿಗೆ ವಿಶೇಷವಾದ ಸೇವೆಗಳನ್ನು ಸಲ್ಲಿಸುವಂಥ ಕಾಯಕ ಸಾಕಷ್ಟು ಕಡೆ ಇದೆ. ಒಂದಷ್ಟು ಕಡೆ ಮಡಿ ಆಚಾರ ಇರಬಹುದು, ಅಲ್ಲಿನ ಪ್ರಾಂತ್ಯದ ಅಲ್ಲಿನ ಪದ್ಧತಿಗಳನ್ನು ತಪ್ಪು ಅಂತ ಹೇಳಲಿಕ್ಕಾಗುವುದಿಲ್ಲ. ಆದರೆ ಒಂದಂತೂ ಸತ್ಯ, ಶಿವನಿಗೆ ಜಾತಿ ಇಲ್ಲ, ಮತಭೇದವಿಲ್ಲ. ಆದರೆ ನಿಮ್ಮ ನಡೆ ನಡವಳಿಕೆಗಳಲ್ಲಿ ನಮ್ರತೆಯ ಬದುಕಿದ್ದು ಭಗವಂತನ ಆ ಸಾಕ್ಷಾತ್ಕಾರವಾಗ್ತಕ್ಕಂಥ ಮಹಾಶಿವರಾತ್ರಿಯ ಆ ಶುಭ ಸಂಧ್ಯಾಕಾಲ ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಸರ್ವಂ ಶಿವಮಯಂ ಸರ್ವಂ ಶಿವಮಯಂ ಸರ್ವಂ ಶಿವಮಯಂ ಎಲ್ಲವೂ ಶಿವನಿಗೆ ಅರ್ಪಣೆ ಮಾಡಿ ಇರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷ. ಸೋಮವಾರದ ಈ ಶುಭ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯ ಸರ್ವಸರ್ವೇಭ್ಯೋ ನಮಸ್ತೆಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾ ರುದ್ರದೇವರ ಬಗ್ಗೆ ನಾನು ತಿಳಿಸ್ತಾ ಹೊರಟಿದ್ದೆ. ರುದ್ರನ ಆ ವಿಶೇಷವಾಗಿರ್ತಕ್ಕಂಥ ಕೃಪಾಕಟಾಕ್ಷವನ್ನು ಪಡೀಲಿಕ್ಕೆ ಮಹಾಶಿವರಾತ್ರಿಯ ಪರ್ವಕಾಲಗಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶಿವರಾತ್ರಿ ಅಂದಾಗ ನಾವು ನೀವೆಲ್ಲರೂ ಸಹಿತ ಆಚರಣೆ ಮಾಡ್ತಕ್ಕಂಥದ್ದೇನು, ಹಾಗೂ ಹೀಗೂ 10-11 ಗಂಟೆವರೆಗೂ ಬೈಕ್ ತೊಗೊಂಡು ಗಾಡಿ ತೊಗೊಂಡು ಅಥವಾ ಒಂದಷ್ಟು ದೇವಸ್ಥಾನಗಳ ದರ್ಶನ ಮಾಡ್ತಾ ಸಮಯವನ್ನು ಕಳಿತೀವಿ. ದೇವಸ್ಥಾನಗಳಿಗೆ ಬರ್ತಕ್ಕಂಥದ್ದು ಕಡಿಮೆನೇ, ಆದರೆ ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರ ವಯಸ್ಸು ಒಂದಷ್ಟು ಇರಬಹುದು, ಅವರು ಮಾತ್ರ ದೇವಸ್ಥಾನಕ್ಕೆ ಬರ್ತೀರಿ. ನಿಜಕ್ಕೂ ಶಿವರಾತ್ರಿಯಂದು ಆಚರಿಸಬೇಕಾದ ನಿಯಮಗಳೇನು, ಶಿವರಾತ್ರಿಯಂದು ಆಚರಿಸದೇ ಇರ್ತಕ್ಕಂಥದ್ದು ಆಚರಿಸದಿರ ಅಂದರೆ ಆಚರಣೆ ಮಾಡಬಾರ್ದಾಗಿರ್ತಕ್ಕಂತಹ ನಿಯಮಗಳನ್ನು ಅರ್ಥ ಮಾಡ್ಕೊಳ್ಳದಿರ ಆಚರಿಸಿ ಅಲ್ಲಿ ಉಂಟಾಗ್ತಕ್ಕಂಥ ಒಂದಷ್ಟು ಪಾಪಗ್ರಸ್ತರಾಗ್ತಕ್ಕಂಥದ್ದು, ಶಾಪಗಳನ್ನು ನಾವು ಶಾಪಗ್ರಸ್ತರಾಗ್ತಕ್ಕಂಥದ್ದು ಅದು ಸಹಿತ ಸತ್ಯವೇ ಇದೆ. ಹಾಗಾಗಿ ಏನು ಮಾಡಬೇಕು ಏನು ಮಾಡಬಾರ್ದು ಇದು ಯುವ ಪ್ರತಿಭೆಗಳಿಗೂ ಬೇಕು, ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೂ ಬೇಕು. ಆದರೆ ಒಂದಂತೂ ಸತ್ಯ, ಮೊದಲನೇ ಯಾಮದ ಪೂಜೆ ಪ್ರಾರಂಭ ಆಗುತ್ತಲ್ಲ, ಶುಭ ಸಂಧ್ಯಾಕಾಲ, ಆ ಸಂಧ್ಯಾಕಾಲದಲ್ಲಿ ವಯಸ್ಸಿನ ತಾರತಮ್ಯವಿಲ್ಲದರೆ ಎಲ್ಲರೂ ಸಹಿತ ಭಗವಂತನ ಪ್ರಾರ್ಥನೆ ಮಾಡುವಂಥದ್ದು, ಶಿವದರ್ಶನವನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ನಿಮ್ಮ ಮನೆಯಲ್ಲೇ ಇರ್ತಕ್ಕಂಥ ಒಂದು ಶಿವಲಿಂಗಕ್ಕೆ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಮನೆಯಲ್ಲಿರೋ ಗಂಗಾಜಲನೇ ಬೇಕು ಅಂತಲ್ಲ, ಸಿಕ್ಕಿದ್ರೆ ಸಂತೋಷ ಗಂಗಾಜಲ, ಅಕಸ್ಮಾತ್ ಸಿಗಲಿಲ್ಲ ಮನೆಯಲ್ಲಿರ್ತಕ್ಕಂಥ ಶುದ್ಧ ಜಲವನ್ನು ತೆಗೆದುಕೊಂಡು ಸ್ವಾಮಿಗೆ ಅಭಿಷೇಕವನ್ನು ಪ್ರಾರಂಭಿಸಿ. ಆದಿಯು ಅಂತ್ಯವೂ ಎಲ್ಲವೂ ಆತನೇ ಆಗಿದ್ದಾನೆ. ಅಂತಹದ್ರಲ್ಲಿ ಸಾಂಬ ಸದಾಶಿವನಿಗೆ ನಡೀತಕ್ಕಂಥ ಆ ರುದ್ರನಿಗೆ ನಡೀತಕ್ಕಂಥ ರುದ್ರಾಭಿಷೇಕವನ್ನು ತಾವು ತದೇಕ ಚಿತ್ತದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ದರ್ಶನ ಮಾಡತಕ್ಕಂಥದ್ದಾಗಲಿ, ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕ ಮಾಡತಕ್ಕಂಥದ್ದಾಗಲಿ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ಜನ್ಮದಾರಭ್ಯ ಇರ್ತಕ್ಕಂಥ ಕರ್ಮಫಲಗಳು ದೂರ ಆಗುತ್ತೆ ಎಂಬತಕ್ಕಂಥದ್ದು ಇದು ಇರ್ತಕ್ಕಂತಹ ಪದ್ಧತಿಯೂ ಹೌದು, ಧರ್ಮಶಾಸ್ತ್ರವೂ ಹೌದು. ಹಾಗೆ ಈ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿರ್ತಕ್ಕಂಥ ಮಹನೀಯರು ಸಾಕಷ್ಟು ಜನ ನೋಡಿ, ಸಾಧು ಸಂತರು, ಋಷಿಮುನಿಗಳು, ಹಾಗೆ ಎಷ್ಟೋ ಜನ ಬಾಬಾಗಳು ಮತ್ತು ಸಾಕಷ್ಟು ಜನ ಸಿದ್ಧಿ ಪುರುಷರು ಎಲ್ಲರೂ ಸಹಿತ ಶಿವನ ಆದ್ಯತೆಯಲ್ಲಿ ಎಲ್ಲರೂ ನಿರತರಾಗ್ತಾರೆ. ಆ ಒಂದು ಸಂಧ್ಯಾಕಾಲ, ಶಿವರಾತ್ರಿಯ ಆ ವಿಶೇಷವಾದಂಥ ಸಂಧ್ಯಾಕಾಲ, ಅದರಲ್ಲೂ ಮೊದಲನೇ ಯಾಮದ ಪೂಜೆ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಮೊದಲನೇ ಯಾಮದ ಪೂಜೆ ಸಾಕ್ಷಾತ್ ಸಾಂಬ ಸದಾಶಿವ ದರೆಗಿಳಿತಾನಂತೆ. ಶಿವ ಅವತ್ತು ಸಂಪೂರ್ಣವಾಗಿ ಭಕ್ತರ ಅಧೀನದಲ್ಲಿರ್ತಾನೆ. ನೋಡಿ, ಭಗವಂತ ಭಕ್ತರ ಅಧೀನ, ಇದನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ. ಭಗವಂತ ಭಕ್ತರ ಅಧೀನನಾಗಿದ್ದಾಗ ಭಕ್ತರು ಏನು ಮಾಡಿದ್ರು ಸಹಿತ ನೀನೇನಾದರೂ ಮಾಡು, ಯಾವ ಥರ ಸೇವೆನಾದರೂ ಮಾಡು, ನಿನ್ನ ಸೇವೆಯನ್ನು ನಾನು ತೆಗೆದುಕೊಳ್ತೇನೆ, ನಿನ್ನ ಪಾಪಕರ್ಮಗಳನ್ನು ನಾನು ದೂರ ಮಾಡ್ತೇನೆ ಎಂಬತಕ್ಕಂತಹ ಪದ ಆ ಭಗವಂತ ಆ ಮಹಾಶಿವರಾತ್ರಿಯಂದು ಮಾತ್ರವೇ ಸಿಗ್ತಕ್ಕಂಥದ್ದು. ಹಾಗಾಗಿ ಶಿವರಾತ್ರಿಯಂದು ರೋಗ ರುಜಿನಗಳಿಗೆ ಒಳಗಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಮನುಷ್ಯ ತಾನು ಏನೂ ಮಾಡಲಿಕ್ಕಾಗ್ತಿಲ್ಲ, ದೇವರ ದರ್ಶನ ಮಾಡಲಿಕ್ಕಾಗ್ತಿಲ್ಲ, ದೇವರಿಗೆ ಅಭಿಷೇಕ ಮಾಡಲಿಕ್ಕಾಗ್ತಿಲ್ಲ, ಅಥವಾ ನಾನಿರುವ ಪ್ರಾಂತ್ಯದಲ್ಲಿ ಏನೂ ನನ್ನ ಕೈಯಲ್ಲಿ ನಡೆಯೋಕ್ಕಾಗ್ತಿಲ್ಲ ಅಂದಾಗ ಆಗೋದಕ್ಕೆ ಚಿಂತನೆ ಮಾಡಬೇಕಾದ್ದಿಲ್ಲ. ಅದಕ್ಕೆ ಅಂತ ಮಾನಸ ಪೂಜೆಯನ್ನು ಜಗದ್ಗುರುಳಾದಂಥ ಆದಿಶಂಕರರು ತಿಳಿಸಿದ್ದಾರೆ. ನೀವೆಲ್ಲಿದ್ದೀರೋ, ಹೇಗಿದ್ದೀರೋ, ಯಾವ ಸಾನ್ನಿಧ್ಯದಲ್ಲಿದ್ದೀರೋ, ಅಥವಾ ತಾವು ಯಾವ ಕೆಲಸವನ್ನು ಮಾಡ್ತಿದ್ದೀರೋ, ಮಾಡುವಾಗಲೂ ಸಹಿತ ನಿಮ್ಮ ಮನಸ್ಸು, ನಿಮ್ಮ ಏಕಾಗ್ರತೆ ತಾವೇ ತಮ್ಮ ಸ್ವಹಸ್ತದಿಂದ ಒಳ್ಳೆ ಸ್ಫಟಿಕಲಿಂಗಕ್ಕೆ ಅಥವಾ ಪಚ್ಚೆಯ ಲಿಂಗಕ್ಕೆ ಅಥವಾ ವಿಶೇಷವಾದಂಥ ಸಾಲಿಗ್ರಾಮ ಶಿವಲಿಂಗಕ್ಕೆ ನೀವೇ ಅಭಿಷೇಕವನ್ನು ಮಾಡ್ತಿದ್ದೀರೇನೋ ಎಂಬ ಮನಸ್ಸು ನಿಮ್ಮದಾಗಲಿ. ಆ ಮನಸ್ಸರಿಂದ ಸಾಂಬ ಸದಾಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡುವಂಥದ್ದಾಗಲಿ, ಅಥವಾ ರುದ್ರನಿಗೆ ರುದ್ರಾಭಿಷೇಕ ಮಾಡತಕ್ಕಂಥದ್ದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹಾಗೆ ಶಿವನ ಆ ವಿಶೇಷವಾಗಿರ್ತಕ್ಕಂಥ ರುದ್ರಾಭಿಷೇಕವನ್ನು ಈಗಂತೂ ಪ್ರತಿಯೊಬ್ಬರ ಮೊಬೈಲಲ್ಲೂ ರುದ್ರ, ಚಮಕ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಎಲ್ಲ ಥರ ಸೂಕ್ತಗಳು ಸಹಿತ, ಅಂದರೆ ದೇವರ ಸಾನ್ನಿಧ್ಯದಲ್ಲಿ ಹೇಳುವಂಥ ವೇದ ಮಂತ್ರಗಳನ್ನು ನಿಮ್ಮ ಮೊಬೈಲಲ್ಲಿರೋದ್ರಿಂದ ಅವತ್ತು ಶುಭ ಸಂಧ್ಯಾಕಾಲ ಮೊಬೈಲ್ ಆನ್ ಮಾಡ್ಕೊಳ್ಳಿ, ಇಯರ್ಫೋನ್ ಹಾಕ್ಕೊಳ್ಳಿ, ಯಾವುದಾದ್ರು ಒಂದು ಜಾಗದಲ್ಲಿ ಕೂತ್ಕೊಳ್ಳಿ, ಅಥವಾ ಇದು ಯಾವುದೂ ನಿಮ್ಮ ಕೈಲಾಗಲಿಲ್ವಾ, ಒಂದು ಮಹಾಮಂತ್ರ, ಈ ಒಂದು ಪರಮ ಪವಿತ್ರವಾಗಿರೋ ಮಹಾಮಂತ್ರ, ಈ ಮಂತ್ರ ಉಚ್ಚಾರಣೆಯಿಂದ ನಿಮ್ಮಲ್ಲಿರ್ತಕ್ಕಂತಹ ಕರ್ಮಫಲಗಳು ಖಂಡಿತ ದೂರ ಆಗುತ್ತೆ.
ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು, ಶಿವಧ್ಯಾನವನ್ನು ಸಂಪೂರ್ಣವಾಗಿ ಯಾರೊಬ್ಬರೊಂದಿಗೋ ಏನೋ ಬೇಡವಾದ ವಿಚಾರಗಳನ್ನು ಮಾತಾಡಿ ಸಮಯವನ್ನು ವೃತಃ ವೇಸ್ಟ್ ಮಾಡಿದಿರ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿ. ಹಾಸ್ಪಿಟ್ಲುಗಳಲ್ಲಿ ಮಲಗಿರ್ತಕ್ಕಂಥ ರೋಗಿಗಳು ಏನೋ ಅಚಾತುರ್ಯ, ಆರೋಗ್ಯ ಸರಿಯಿಲ್ಲ, ಹಾಸ್ಪಿಟ್ಲಲ್ಲಿದ್ದೀವಿ, ಈ ಸಮಯದಲ್ಲಿ ಭಗವತ್ ಸಾನ್ನಿಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥ ನಾವು ಇವತ್ತು ಹಾಸ್ಪಿಟ್ಲ್ ಬೆಡ್ಡಲ್ಲಿದ್ದೀವಿ, ಚಿಂತೆ ಮಾಡಬೇಡಿ. ಆ ಕ್ಷಣದಲ್ಲೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನೀವು ಉಚ್ಚರಿಸಿದ್ರೆ ನೀವು ಭಗವಂತನ ಸಾನ್ನಿಧ್ಯದಲ್ಲೇ ಇದ್ದಷ್ಟೇ ಫಲ ಸಿಗುತ್ತೆ. ಅದಕ್ಕಾಗಿ ಶಿವರಾತ್ರಿ ಸಮೀಪಿಸ್ತಾ ಇದೆ. ಮಾಘ ಮಾಸದ ಕೃಷ್ಣ ಪಕ್ಷದ ಮಹಾಶಿವರಾತ್ರಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟು ಮಾಡತಕ್ಕಂಥದ್ದಾಗಲಿ, ಎಲ್ಲರ ಜೀವನದಲ್ಲಿ ಒಂದು ಸುಂದರವಾದ ಬೆಳಕನ್ನು ದಯಪಾಲಿಸ್ತಕ್ಕಂಥದ್ದಾಗಲಿ. ಶಿವರಾತ್ರಿಯ ದಿನ ಸರ್ವರಿಗೂ ಸಕಲ ಸಂಪನ್ನಗಳನ್ನು ಸಿಗುವಂಥದ್ದು ಮಹಾಶಿವರಾತ್ರಿ ಮಾತ್ರ. ಅಂಥ ಶಿವರಾತ್ರಿ ಎಂದು ಶಿವಧ್ಯಾನವನ್ನು, ಶಿವನ ಆರಾಧನೆಯನ್ನು, ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು, ಸಾಧ್ಯವಾದರೆ ಬಿಲ್ವಾರ್ಚನೆಯನ್ನು ಅಥವಾ ಶಿವರಾತ್ರಿಯ ಬೆಳಗಿನ ಕಾಲ ಅಂದರೆ ಸೂರ್ಯ ಇರುವಂಥ ಕಾಲ ಆಗ ಸಂಗ್ರಹಿಸತಕ್ಕಂಥ ತುಂಬೆ ಹೂವು ನೋಡಿ. ಆ ತುಂಬೆ ಹೂವು ಚಂದ್ರಶೇಖರನಿಗೆ ಬಹಳ ಪ್ರೀತಿ. ಯಾಕೆಂದರೆ ತುಂಬೆ ಹೂವು ಇರ್ತಕ್ಕಂಥ ವರ್ಣ ಶ್ವೇತವರ್ಣ. ಶ್ವೇತವರ್ಣಂ ಶ್ವೇತಮಾಲ್ಯಾಂಬರಧರಂ ಶ್ವೇತಗಂಧಾನುಲೇಪನಂ ಶ್ವೇತಾಶ್ವ ಶ್ವೇತಶ್ಚತ್ರ ಧ್ವಜರತಾಕಾರ ಶೋಭಿತಂ. ಅಂದರೆ ಚಂದ್ರಶೇಖರನಿಗಿರ್ತಕ್ಕಂಥ ಮಂತ್ರ ಗೌರೀರ್ಮಿಮಾಯಸ್ಸ ಲೀಲಾ ನಿಕ್ಷತ್ರದ್ವಿಪದೇನ್ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಓಂ ಮಹಾಚಂದ್ರಶೇಖರಾಯ ನಮಃ, ಓಂ ಅಗಸ್ತ್ಯೇಶ್ವರಾಯ ನಮಃ, ಓಂ ಅರುಣಾಚಲೇಶ್ವರಾಯ ನಮಃ, ಓಂ ವಿಶ್ವೇಶ್ವರಾಯ ನಮಃ, ಓಂ ಸೋಮೇಶ್ವರಾಯ ನಮಃ. ಆ ಶಿವನ ಒಂದೊಂದು ವೇದ ಮಂತ್ರಗಳು, ಒಂದೊಂದು ನಾಮಗಳು ಹೇಳ್ತಾ ಹೊರಟ್ರೆ ಅದನ್ನು ಕೇಳೋದಕ್ಕೂ ಆನಂದ, ಹೇಳಲಿಕ್ಕೆ ಮಹದಾನಂದ. ಯಾಕೆಂದರೆ ಶಿವಧ್ಯಾನದಲ್ಲಿ, ಶಿವನ ಸಾನ್ನಿಧ್ಯದಲ್ಲಿ ಅಂತಹ ಒಂದು ವೈಶಿಷ್ಟ್ಯತೆ ಇದೆ. ಇನ್ನು ಕೆಲವಷ್ಟು ಕಡೆ ಈ ಮಹಾಶಿವರಾತ್ರಿ ಎಂದು ಚಿತಾಭಸ್ಮದಿಂದ ಸ್ವಾಮಿಗೆ ಅಭಿಷೇಕವನ್ನು ಮಾಡತಕ್ಕಂಥ ಕಾಲವೂ ಹೌದು. ಯಾಕೆಂದರೆ ಆ ಭಸ್ಮ, ನಾನು ಆಗಲೇ ಹೇಳಿದೆ, ಶಿವ ವಾಸಸ್ಥಳ ಎಲ್ಲಪ್ಪ ಅಂದರೆ ಅದು ಮಹಾಸ್ಮಶಾನ, ರುದ್ರಭೂಮಿಯಲ್ಲೇ ಭಗವಂತ ನೆಲೆಸಿರ್ತಕ್ಕಂಥದ್ದು. ಆತನ ಅಲಂಕಾರ ಏನು? ಆತನಿಗೆ ಬೇಕಾದ್ದು ಬಿಲ್ವಪತ್ರೆ ಮತ್ತು ವಿಶೇಷವಾಗಿರ್ತಕ್ಕಂತಹ ರುದ್ರಾಕ್ಷಿ, ಜೊತೆಗೆ ಚರ್ಮಾಂಬರದರ ಆತ ಸರ್ಪಗಳನ್ನು ಸುತ್ತಕೊಂಡಿರ್ತಕ್ಕಂಥವನು. ಹಾಗಾಗಿ ಭುಜಂಗೇಶನಾಗಿ, ಸರ್ಪರಾಜೇಶ್ವರನಾಗಿ, ನಾಗೇಶ್ವರನಾಗಿ, ನಾಗ ಯಜ್ಞೋಪವಿತ ಧಾರಣಿತನಾಗಿ ವಿಶೇಷವಾದಂತಹ ಭಸ್ಮಧಾರಣೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಸಾಂಬ ಸದಾಶಿವ. ಶಿವನಲ್ಲಿ ಜಾತಿ, ಮತ, ಭೇದ, ಪಂಥ ಯಾವುದೂ ಇಲ್ಲ. ಯಾರು ಶ್ರದ್ಧೆಯಿಂದ ಕರೀತಾರೋ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಹಾಗೆ ಶಿವನ್ನ ಯಾರು ಶ್ರದ್ಧೆಯಿಂದ ಆಚರಣೆ ಮಾಡಿದ್ರು ಇವತ್ತಿಗೂ ಸಹಿತ ಸಾಧು ಸಂತರಲ್ಲಿ ನೋಡಿ, ಸಾಧು ಸಂತರಿರಲಿ, ಎಷ್ಟೋ ಜನ ಯತಿಗಳಿರಲಿ ಮತ್ತು ಸ್ವಾಮಿಗಳಾಗಿರಲಿ, ಪ್ರತಿಯೊಬ್ಬರು ಸಹಿತ, ಅದರಲ್ಲೂ ಸಾಧು ಸತ್ಪುರುಷರಲ್ಲಿ ಒಂದು ವಿಶೇಷವಾದ್ದೇನೆಂದರೆ ಅವರು ಸ್ನಾನ, ಸಂಧ್ಯಾ ವಂದನೆ, ಅಲಂಕಾರ, ಅವರ ಉಡುಗೆ ತೊಡುಗೆಗಳು ಯಾವುದು ಚಿಂತನೆ ಮಾಡಲ್ಲ. ಅವರ ಚಿಂತನೆ ಒಂದೇ, ಸರ್ವಂ ಶಿವಮಯಂ, ಸರ್ವಂ ಶಿವಮಯಂ. ಮೊನ್ನೆ ಅಷ್ಟೇ ಹರಿದ್ವಾರ್ ಋಷಿಕೇಶ್ ಪ್ರಯಾಣ ನಮ್ಮದು. ಆ ಹರಿದ್ವಾರ್ ಋಷಿಕೇಶಲ್ಲೂ ಅಷ್ಟೇ ಸಾಕಷ್ಟು ಜನ ಸಾಧು ಸಂತರನ್ನು ನೋಡಿದ್ದೇವೆ ನಾವು. ಎಲ್ಲ ಸಾಧು ಸಂತರನ್ನು ನಾವು ಮಾತಾಡಿಸಿದ್ರೆ ಅವರ ಮಾತು ಇಲ್ಲ ಅಂದರೆ ಅವರ ಮಾತೇ ಇಲ್ಲ. ಅವರ ಮಾತು, ಅವರ ನಡೆ, ಅವರ ನಡವಳಿಕೆ ಎಲ್ಲಿದೆ, ಹೇಗಿರುತ್ತೆ ಅಂದರೆ ಎಲ್ಲವೂ ಶಿವಧ್ಯಾನದ ಕಡೆ ಇರುತ್ತೆ, ಎಲ್ಲವೂ ಶಿವಮಯವಾಗಿರುತ್ತೆ. ಹಸಿವಾದರೆ ಇಷ್ಟು ಊಟ ಇಲ್ಲವ, ಅವರ ಕಾಯಕವನ್ನು ಅವರು ಮಾಡ್ತಾ ಬರ್ತಿದ್ದಾರೆ. ಆದರೆ ಅವರೂ ತಾಯಿ ಗರ್ಭದಲ್ಲೇ ಹುಟ್ಟಿರ್ತಕ್ಕಂಥದ್ದು. ಅವ್ರಿಗೂ ಭಗವಂತ ಬೇಕು ಬೇಡಗಳನ್ನು ದಯಪಾಲಿಸಿದ್ದಾನೆ, ಎಲ್ಲ ಸ್ಥಿತಿಗತಿಗಳನ್ನು ಕೊಟ್ಟಿದ್ದಾನೆ. ಇಷ್ಟೆಲ್ಲ ಕೊಟ್ಟರು ಸಹಿತ ಶಿವನ ಕೊನೆಗೆ ಉಳಿಯುವಂತಹದ್ದೇನು, ಮನುಷ್ಯ ತಾನು ನಡಿಬೇಕಾದಂಥದ್ದೇನು, ತಾನು ಏನು ಸಂಪಾದನೆ ಮಾಡಿದ್ರು ಎಲ್ಲಿ ಬಿಟ್ಟು ಹೋಗಬೇಕಾಗಿದೆ, ಅದಾದ ನಂತರ ಮುಂದಿನ ಗತಿಯೇನು, ಇವೆಲ್ಲವೂ ಇದ್ದರೂ ಸಹಿತ ನಮ್ಮನ್ನು ಕೈ ಹಿಡಿದು ನಡೆಸೋರು ಯಾರು ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗುವಂಥವ್ರು. ಆ ಕೈ ಹಿಡಿದು ಕರ್ಕೊಂಡು ಹೋಗುವಂಥ ಆ ಕಿರುಬೆರಳು ಶಿವಂದಷ್ಟೇ ಆಗಿರುತ್ತೆ. ಅಂತಹ ಶಿವನ ಆರಾಧನೆ ಮಾಡತಕ್ಕಂತಹ ವಿಶೇಷವಾದ ಕಾಲವೇ ಈ ಮಹಾಶಿವರಾತ್ರಿ. ಶಿವರಾತ್ರಿಯ ಅನುಗ್ರಹ, ಶಿವರಾತ್ರಿಯ ಸಂಪೂರ್ಣ ಫಲ ನಾಡಿನ ದೇಶದ ಸಮಸ್ತರಿಗೂ ಇರಲಿ. ಶುಭವಾಗಲಿ. ಈಗ ನೀವು ಬರೆದಿರುವಂತಹ ಪತ್ರಗಳನ್ನು ಓದೋಣ, ಪ್ರಾರಂಭ ಮಾಡೋಣ. ಮನೋಗತ ಪ್ರಶ್ನಾತಂತ್ರ. ಮನೋಗತ ಪ್ರಶ್ನಾತಂತ್ರದ ಸರ್ವಂ ಶಿವಮಯಂ. ಗುರುಜಿ, ಆ ಶಿವಧ್ಯಾನವನ್ನ, ಶಿವನ ಒಂದು ಸ್ವರವನ್ನ, ಶಿವನ ಬಗ್ಗೆ ಮಾತಾಡುವಾಗ ಇಲ್ಲಿ ನಮ್ಮನ್ನು ನಾವು ಮರೆತರಾಗತ್ತಾ? ಕಾಯಕವೇ ಕೈಲಾಸ, ಅದನ್ನು ಬಸವಣ್ಣರು ಹೇಳಿದ್ದಾರೆ. ನನ್ನ ಕೈಲಿ ಇನ್ನೂ ಪಂಚಾಂಗ ಹಾಗೇ ಇದೆ. ನಾನು ಇನ್ನೂ ಇವತ್ತಿನ ತಿಥಿವಾರ ನಕ್ಷತ್ರವನ್ನೇ ಹೇಳಿಲ್ಲ, ಆಗಲೇ ನೀವು ಮನೋಗತ ಪ್ರಶ್ನೆಗೆ ಹೋಗ್ಬಿಟ್ರಲ್ಲ. ಏನೇ ಆದರೂ ಶಿವಧ್ಯಾನವನ್ನು ಮಾಡುವಾಗ ಇದೇ ಹೇಳೋದು, ಮೈ ಮರೆತು ಶಿವಧ್ಯಾನವನ್ನು ಮಾಡಿದ್ರೆ ಎಲ್ಲವೂ ಸರಿಯೇ. ಆದರೆ ಆಲಿಸುವಂತಹ ಕಿವಿಗಳು ಸಹಿತ ಆ ಶಿವಮಂತ್ರವನ್ನು ಆಲಿಸ್ತಾ ಹೊರಟ್ರೆ ಜೀವನ ಪಾವನ ಅಂತ ಹೇಳ್ತಾರೆ. ಇರಲಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಮೃತ್ಯೋರ್ಮುಕ್ಷೀಮಾಮೃತಾತ್.
ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣ ಶಿಶಿಋತು ಮಾಘ ಮಾಸ ಕೃಷ್ಣಪಕ್ಷ. ಈ ಮಾಘ ಮಾಸ ಎಂಬತಕ್ಕಂಥದ್ದು ಅತ್ಯದ್ಭುತವಾಗಿರತಕ್ಕಂಥದ್ದು. ಮಾಸಗಳಲ್ಲೇ ಅತಿ ಶ್ರೇಷ್ಠ ಮಾಸ ಮಾಘ ಮಾಸ. ಮಾಸಗಳಲ್ಲಿ ಶ್ರೇಷ್ಠವಾದ ಮಾಸ ಮಾಘ ಮಾಸ. ಯಾಕೆಂದರೆ ಇಲ್ಲಿ ಮಾಘಸ್ನಾನ ಒಂದೇ ಪ್ರಧಾನ. ಮಾಘಸ್ನಾನವನ್ನು ಮಾಡಬೇಕು, ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಬೇಕು. ಸ್ನಾನ ಪ್ರತಿ ದಿವಸ ಮಾಡ್ತೀರಿ. ಯಾರು ಸ್ನಾನ ಇಲ್ದಿರ ಇದ್ದೀರಿ? ಪ್ರತಿ ದಿವಸ ಸ್ನಾನ ಮಾಡ್ತೀರಿ. ಆದರೆ ಮಾಡುವ ಸ್ನಾನವನ್ನು ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಮಾಡಿದ್ರೆ ಅದು ಮಾಘ ಸ್ನಾನ. ಆದರೆ ಮಾಘ ಸ್ನಾನವನ್ನು ಮಾಡುವಂತಹ ಈ ಶುಭಗಳಿಗೆ ಮಾಘ ಮಾಸ ಇದು ಸರ್ವರಿಗೂ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ತಕ್ಕಂಥದ್ದು. ಮಾಘ ಮಾಸ ಕೃಷ್ಣಪಕ್ಷ, ಶುಕ್ಲ ಮುಗಿದು ಕೃಷ್ಣ ಪಕ್ಷದಲ್ಲಿ ನಾವಿದ್ದೇವೆ. 13/2/2023 ಸೋಮವಾರ, ಅಷ್ಟಮಿ, ವಿಶಾಖ ನಕ್ಷತ್ರ. ನಕ್ಷತ್ರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಮಾಡುವ ಕಾಯಕ ಶ್ರದ್ಧಾಭಕ್ತಿಯಾಗಿರಬೇಕು. ಗುರು ಹಿರಿಯರಲ್ಲಿ ನಮ್ರತೆಯ ಬದುಕಿರಬೇಕು. ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಬೇಕು. ಹಾಕುವ ಪ್ರತಿ ಹೆಜ್ಜೆ ಧರ್ಮದೆಡೆ ನಡೆಯಬೇಕು. ಆ ಧರ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿದ್ದರೆ ಮನುಷ್ಯ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಳ್ಳೆಯ ಯಶಸ್ಸನ್ನು ಕಾಣಬಹುದು. ಈಗ ಮನೋಗತ ಪ್ರಶ್ನೆಗೆ ಬಂದಂತಹ ಆ ಕಾಗದವನ್ನು ಓದುವಂಥದ್ದಾಗಿ. ಈ ಪತ್ರದಲ್ಲಿ ಹೆಸರು ವಿಳಾಸ ಏನೋ ತಿಳಿಸೋದು ಬೇಡ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಗುರುಗಳೇ, ನನ್ನ ಸಮಸ್ಯೆ ಏನು ಅಂದರೆ ನನ್ನ ಗಂಡನ ಮನೆಯವರು 30-40 ಭೂಮಿ ಕೊಡಬೇಕು. ಆದ್ದರಿಂದ ಮನೋಗತ ಪ್ರಶ್ನಾತಂತ್ರದಲ್ಲಿ ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಅವರು ಜೊತೆಗೆ ಪ್ರಸಾದದ ರೂಪದಲ್ಲಿ ಇದನ್ನು ಕೂಡ ಕೊಡ್ತಾರೆ. ತುಂಬ ಸಂತೋಷ. ನೋಡಿ, ಮನೋಗತ ಪ್ರಶ್ನೆಗೆ ಕಾಗದವನ್ನು ಬರೆದು ನಿಮ್ಮ ಪ್ರಶ್ನೆಯನ್ನು ಮುಂದಿಟ್ಟಿದ್ದೀರಿ. ಪ್ರಶ್ನೆಯನ್ನು ಮುಂದಿಟ್ಟು ಇದರ ಜೊತೆಗೆ ಈ ಹೂಬತ್ತಿಗಳನ್ನು ಕಳಿಸಿದ್ದೀರಿ. ಇದು ಮಿಷಿನಲ್ಲಿ ತಯಾರು ಮಾಡಿದ್ದಲ್ಲ, ಕೈಯಲ್ಲಿ ಮಾಡಿರ್ತಕ್ಕಂಥದ್ದು. ಗೊತ್ತಾಗತ್ತೆ. ಈ ಕೈಯಲ್ಲೇ ಈ ಬತ್ತಿಗಳನ್ನು ತಯಾರು ಮಾಡಿದ್ರಿ. ಈ ಬತ್ತಿ ಎಣ್ಣೆಯ ಸಹಾಯದೊಂದಿಗೆ ದೇವರ ಸಾನ್ನಿಧ್ಯದಲ್ಲಿ ಹಚ್ಚುವ ನಂದಾದೀಪವೂ ಆಗಿ ಇದನ್ನು ಶಕ್ತಿ ಆ ದೀಪದ ಬೆಳಕಿನಿಂದ ಜಗತ್ತೇ ಬೆಳಕಾಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕಷ್ಟ ಆದಷ್ಟು ಬೇಗ ದೂರ ಆಗಲಿ. ಇನ್ನು ಗೆಜ್ಜೆ ವಸ್ತ್ರವನ್ನು ಕಳಿಸಿದಿರಿ. ಏನೇ ಅಲಂಕಾರ ಆದರೂ ಹತ್ತಿಯಿಂದ ಮಾಡಿದಂಥ ಪೂಜಾ ಅನುಷ್ಠಾನದಲ್ಲಿ ಹತ್ತಿಯಿಂದ ಹಾಕುವಂಥ ಗೆಜ್ಜೆ ವಸ್ತ್ರಕ್ಕೆ ಇದು ಸಾಕಷ್ಟು ಶಕ್ತಿ ಇದೆ. ಮಂತ್ರಗಳಲ್ಲೂ ಇದೆ, ವೇದದಲ್ಲೂ ಇದೆ. ಇನ್ನು ಇವರ ಪ್ರಶ್ನೆಗೆ ಉತ್ತರ ಏನು, ಅದು ಅಭಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ದಾಳ ಪ್ರಶ್ನೆಯಲ್ಲಿ ನೋಡಲಿ. ಹೆಸರು ವಿಳಾಸ ತಿಳಿಸ್ಬೇಡಿ ಅಂತ ಹೇಳಿದ್ದಾರೆ. ಗಂಡನ ಮನೆಯಿಂದ 30-40 ಸೈಟ್ ಬರಬೇಕಾಗಿತ್ತು. ಆ ವಿಚಾರದ ಕುರಿತಾಗಿ ಮನೋಗತ ಪ್ರಶ್ನಾತಂತ್ರದಲ್ಲಿ ಒಂದು ಪ್ರಶ್ನೆ. ತಾಯಿ, ಮನೋಗತ ಪ್ರಶ್ನಾತಂತ್ರದಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಪ್ರಶ್ನೆಗೆ ಯಾವ ರೀತಿ ಉತ್ತರ ಬರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ಒಂದು ವೇಳೆ ತಾವು ಈ ಕಾರ್ಯಕ್ರಮವನ್ನು ಈ ಕ್ಷಣ ತಾವೇನಾದರೂ ವೀಕ್ಷಿಸ್ತಾ ಇದ್ರೆ, ಈಗ ನಾನು ತಿಳಿಸ್ತಾ ಇರ್ತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ 11 ಬಾರಿ ಪಠನೆ ಮಾಡಬೇಕು. ನಾನು ಬೀಜಾಕ್ಷರಿ ಮಂತ್ರ ತಿಳಿಸ್ತಾ ಹೋಗ್ತೀನಿ, ಅದೇ ರೀತಿ ತಾವು ಕೂಡ 11 ಬಾರಿ ಪಠನೆ ಮಾಡಿ. 11 ಬಾರಿ ಪಠನೆ ಮಾಡಿದಾದ ನಂತರ ನಿಮ್ಮ ಮನೆ ದೇವರಲ್ಲಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಶಿವಾಯ. ಮೊದಲನೇದಾಗಿ ಐಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಎರಡನೇದಾಗಿ ಕ್ಲೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಮೂರನೇದಾಗಿ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬಂದಿದೆ. ಐಂ ಕ್ಲೀಂ ಓಂ, ಐಂ ಕ್ಲೀಂ ಓಂ, ಐಂ ಕ್ಲೀಂ ಓಂ. ಈ 3 ಬೀಜಾಕ್ಷರಿ ಮಂತ್ರವನ್ನ ತಾವು ಈ ಬಾರಿ ಕೂತು ಉತ್ತರಾಭಿಮುಖವಾಗಿ ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ 11 ಬಾರಿ ಪಠನೆ ಮಾಡಿ. ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಯಾವ ರೀತಿ ಉತ್ತರ ಬರುತ್ತೆ ಎಂಬತಕ್ಕಂಥದ್ದು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಶಿವಾಯ. ನಿಮ್ಮ ಮನೋಚಿಂತಿತ ಕಾರ್ಯವು ಅತಿಯಾಗಿ ಸುಲಭ ರೀತಿಯಿಂದ ಸಾಧ್ಯವಾಗ್ತಕ್ಕಂಥದ್ದಲ್ಲ. ಆದರೆ ನಿಮ್ಮ ಶ್ರಮ, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದೃಢ ಸಂಕಲ್ಪದಿಂದ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿದೆ. ಆದರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಆ ಒಂದು ಮನೋಚಿಂತಿತ ಕಾರ್ಯಕ್ಕೆ ದೈವದ ಅನುಗ್ರಹ ಸಂಪೂರ್ಣವಾಗಿರ್ತಕ್ಕಂಥದ್ದಿದೆ. ಗುರು ಹಿರಿಯರ ಬೆಂಬಲ ನಿಮ್ಗೆ ಇರ್ತಕ್ಕಂಥದ್ದಿದೆ. ತಾವು ಯಾವುದೇ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ ಒಂದು ವಿಚಾರವಾಗಿ ನೀವು ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಈ ಒಂದು ವಿಚಾರವಾಗಿ ನೀವೇನಾದ್ರೂ ಆಲೋಚನೆಯನ್ನ ಮಾಡಬೇಕು ಅಂದ್ರೆ ಪ್ರಾರಂಭದ ಹಂತದಲ್ಲಿ ಸ್ವಲ್ಪ ಮಂದಗತಿಯಿಂದ ಸಾಕ್ತಕ್ಕಂಥದ್ದೇ. ಆದ್ರೆ ಕೆಲಸ ಕಾರ್ಯಸಿದ್ಧಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ.
ಪ್ರಾರಂಭದ ಹಂತದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಮಾಡಿದಾಗ ಎಲ್ಲೋ ಒಂದು ಕಡೆ ವಿರೋಧಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ. ಇಲ್ಲಾಂದ್ರೆ ಮಾಡಬೇಕಾದ್ರೇನೆ ಬೇರೆ ಯಾವುದೋ ಒಂದು ನಿಮ್ಮ ಈಗ ಮೊದಲನೇದಾಗಿ ನೀವೇನು ಹೇಳ್ತಾ ಇದ್ದೀರಿ, ನಿಮ್ಮ ಗಂಡನ ಮನೆಯಿಂದ ಬರಬೇಕು, ಗಂಡನ ಮನೆ ಕಡೆಯಿಂದ ಬರಬೇಕಾಗಿತ್ತು ಅಂತ ಮಾತನ್ನ ಹೇಳ್ತಾ ಇದ್ದೀರಿ. ಈ ಒಂದು ವಿಚಾರವನ್ನ ನೀವು ಪ್ರಸ್ತಾಪ ಮಾಡಿದಾಗ ಎಲ್ಲೋ ಒಂದು ಕಡೆ ಪ್ರಾರಂಭದ ಹಂತದಲ್ಲಿ ವಿರೋಧಗಳು ಬರ್ತಕ್ಕಂಥದ್ದು ಇರುತ್ತೆ. ಆದ್ರೆ ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ದೃಢ ಮನಸ್ಸಿನ ಸಂಕಲ್ಪ ಬಹಳ ಮುಖ್ಯ. ತಾವು ಮಾಡ್ತಕ್ಕಂಥ ಎಲ್ಲಾ ಕೆಲಸದ ವಿಚಾರಗಳಲ್ಲೂ ಕೂಡ ಗುರು ಹಿರಿಯರ ಅನುಗ್ರಹ ಬಹಳ ಮುಖ್ಯ. ಇದಾದ ನಂತರ ತಾವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಸದ್ಯದಲ್ಲೇ ಶೀಘ್ರವಾಗಿ ನೀವು ಮಾಡ್ತಿರ್ತಕ್ಕಂಥ ಈ ಒಂದು ಕೆಲಸಕ್ಕೆ ಸರಿಯಾದ ರೀತಿ ಸೂಕ್ತ ಸಮಯಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಸಹಾಯಗಳು ಆ ಕ್ಷಣಕ್ಕೆ ಒದಗಿ ಬರತಕ್ಕಂಥದ್ದು ಇರುತ್ತೆ. ಇದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ನಿಜಕ್ಕೂ ಮಾಘ ಮಾಸ, ಕೃಷ್ಣ ಪಕ್ಷದ ಶಿವರಾತ್ರಿ, ತಾವು ನನಗೆ ಇದರ ಜೊತೆ ಬತ್ತಿಯನ್ನು ಕೂಡ ಕಳಿಸ್ಕೊಟ್ಟಿದ್ದೀರಿ. ಇಲ್ಲಿ ಎಂತ ಕಾಕ್ತಾಳಿ ಅಂತ ನಾನು ಹೇಳ್ತೀನಿ ಅಂದ್ರೆ, ಶಿವರಾತ್ರಿ ಅಂದ್ರೆ ರಾತ್ರಿಯ ಜಾಗರಣೆ. ರಾತ್ರಿ ನಾವು ಜಾಗರಣೆ ಮಾಡ್ಬೇಕಂದ್ರೆ ನಮಗೆ ದೀಪ ಬೇಕು. ತಾವು ಕಳಿಸಿರ್ತಕ್ಕಂಥ ಬತ್ತಿ ನೋಡಿ, ಇವತ್ತಿನ ದಿವಸ ಶಿವರಾತ್ರಿಯ ಜಾಗರಣೆಯನ್ನ ಮಾಡಬೇಕಾದ್ರೆ ಆ ಒಂದು ಬತ್ತಿಯಿಂದ ಭಗವಂತನಿಗೆ ದೀಪವನ್ನು ಹಚ್ಚಿ ಆ ದೀಪದ ಬೆಳಕಿನಲ್ಲಿ ಕೂತು ಭಗವಂತನನ್ನ ವಿಶೇಷವಾಗಿ ನಾವು ಕೊಂಡಾಡಿದ್ರೆ, ಶಿವರಾತ್ರಿಯ ಆ ಒಂದು ಸಮಯದಲ್ಲಿ ರಾತ್ರಿ ಜಾಗರಣೆಯನ್ನು ಮಾಡ್ತಾ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡಿದ್ದೆ ಆದ್ರೆ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ನಾವೆಲ್ಲರೂ ಕೂಡ ತಪ್ಪದೇ ಸಿದ್ಧಿಪಡಿಸ್ಕೊಳ್ತೀವಿ. ಇವತ್ತಿನ ದಿವಸ ತಾವು ಕಳಿಸಿರ್ತಕ್ಕಂಥ ಈ ಒಂದು ಪತ್ರ ಈ ಒಂದು ದಿವಸ ಓಪನ್ ಆಗಿದೆ. ಅದರಲ್ಲೂ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಅನುಗ್ರಹ ಸೋಮವಾರನೇ ಓಪನ್ ಮಾಡಿದ್ದೇನೆ. ಆಗೋ ಈಗೋ ಅಂದ್ರೆ ಇನ್ನೇನು ಶಿವರಾತ್ರಿ ಬಂದೇ ಬಿಡ್ತು. ಭಗವಂತನ ಅನುಗ್ರಹ ನಿಮ್ಗಿರ್ಲಿ. ಇದಕ್ಕೆ ತಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನ ಬಹಳ ಚುಟುಕಾಗಿರ್ತಕ್ಕಂಥದ್ದೇ, ಆದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ ಬಹಳ ದೊಡ್ಡದಾಗಿರ್ಬೇಕು. ತಾವು ಮಾಡತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಇದಕ್ಕೆ 11 ದಿವಸ ತಾವು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. ಅರಳಿ ವೃಕ್ಷದ ಎಲೆಯನ್ನ ತೆಗೆದುಕೊಂಡು ಅರಳಿ ವೃಕ್ಷದ ಎಲೆಯಲ್ಲಿ ನಿಮ್ಮ ಉಂಗ್ರದ ಬೆರಳಿನಲ್ಲಿ ಅಪ್ಪಟ ಶ್ರೀಗಂಧದಿಂದ ಶ್ರೀಂ ಮತ್ತೆ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರೀತಕ್ಕಂಥದ್ದು. ಶ್ರೀಂ ಮತ್ತೆ ಓಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನ ಬರೀತಕ್ಕಂಥದ್ದು. ಅದಾದ ನಂತರ ಆ ಒಂದು ಅರಳಿ ವೃಕ್ಷದ ಎಲೆಯನ್ನ ಬೀಜಾಕ್ಷರಿ ಮಂತ್ರವನ್ನ ಬರೆದಿದ್ದಾದ ನಂತರ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಒಂದು 10 ನಿಮಿಷನಾದ್ರೂ ಕೂಡ ಆ ಒಂದು ಎಲೆಯನ್ನ ನಿಮ್ಮ ಬಲಗಡೆ ಹಸ್ತದಲ್ಲಿ ಇಟ್ಕೊಂಡು ಕೂತು ಪ್ರಾರ್ಥನೆಯನ್ನ ಮಾಡ್ತಕ್ಕಂಥದ್ದು. 10 ನಿಮಿಷಗಳ ಕಾಲ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಇದಾದ ನಂತರ ಅದೇ ಎಲೆಯನ್ನ ಶಿವನ ಸಾನ್ನಿಧ್ಯದಲ್ಲಿ ಇಡತಕ್ಕಂಥದ್ದಲ್ಲ, ಶಿವನ ಸಾನ್ನಿಧ್ಯದಿಂದ ತೆಗೆದುಕೊಂಡು ಹೋಗಿ ಯಾವ ಜಾಗದಲ್ಲಿ ನಿಮ್ಗೆ ಸಮಸ್ಯೆ ಇದೆ, ಯಾವ ಜಾಗ ನಿಮ್ಗೆ ಬರಬೇಕಿತ್ತು ಆ ಒಂದು ಜಾಗಕ್ಕೆ ಹಾಕ್ತಕ್ಕಂಥದ್ದು. ಹಾಕ್ಬೇಕಾದ್ರೂ ಕೂಡ ಏಕಾಏಕಿ ಎಲೆಯನ್ನ ಆ ತರ ಹಾಕ್ಬಿಟ್ಟು ನೀವು ವಾಪಸ್ ಬರ್ತಕ್ಕಂಥದ್ದಲ್ಲ. ಆ ಜಾಗದಲ್ಲಿ ತುಳಿದೇ ಇರತಕ್ಕಂಥ ಜಾಗದಲ್ಲಿ ಎಲ್ಲಾದ್ರೂ ನೋಡಿ, ಸೂಕ್ಷ್ಮವಾಗಿರ್ತಕ್ಕಂಥ ಜಾಗವನ್ನೆಲ್ಲಾದ್ರೂ ನೋಡಿ ಆ ಒಂದು ಎಲೆಯನ್ನ ಆ ಒಂದು ಜಾಗದಲ್ಲಿ ಇಡತಕ್ಕಂಥದ್ದು ಬಹಳ ಉತ್ತಮ. ಒಂದು 11 ದಿವಸಗಳ ಕಾಲ ಈ ಒಂದು ಅನುಷ್ಠಾನವನ್ನ ಮಾಡಿ. ಈ ಒಂದು ಅನುಷ್ಠಾನವನ್ನ ಮಾಡ್ತಾ ಇದರ ಮಧ್ಯದಲ್ಲಿ ಆದಷ್ಟು ಬಾಳೆಹಣ್ಣನ್ನ ತಿಂತಕ್ಕಂಥದ್ದು ಬೇಡ. ಬಾಳೆಹಣ್ಣನ್ನ ಈ ಒಂದು 11 ದಿವಸ ತಾವು ಪಕ್ಕಕ್ಕಿಡ್ತಕ್ಕಂಥದ್ದು ಬಹಳ ಉತ್ತಮ. ಬಾಳೆಹಣ್ಣನ್ನ ಸೇವೆಯನ್ನ ಮಾಡಬೇಡಿ. ಇದಾದ ನಂತರ 12ನೇ ದಿವಸ ಶಿವನ ಸಾನ್ನಿಧ್ಯಕ್ಕೆ ಹೋಗಿ ಅಕ್ಕಿ, ಮೊಸರು, ಬಾಳೆಹಣ್ಣು ಮತ್ತು ಸುಗಂಧರಾಜ ಪುಷ್ಪ ಇದಿಷ್ಟನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಮಹಾಶಿವರಾತ್ರಿ ಎಂದು ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಕಾರ್ಯಸಿದ್ಧಿ ಆಗುತ್ತೆ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಗಿರುತ್ತೆ. ಒಳ್ಳೆದಾಗಲಿ, ಶುಭವಾಗಲಿ. ರಾಶಿಫಲ ಪ್ರಾರಂಭ ಮಾಡೋದಾ? ಖಂಡಿತಮ್ಮ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ರಾಶಿಫಲದ ಕಡೆ ಎಲ್ಲರೂ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ತಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು ಸಹಿತ ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತು ಸರಿಸುಮಾರು 4 ರಿಂದ 6 ಗಂಟೆ 15 ನಿಮಿಷ 4 ರಿಂದ 6 ಗಂಟೆ 15 ನಿಮಿಷ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕತರಾಗಿದ್ದು ಎಚ್ಚರಿಕೆಯಿಂದಿದ್ದರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಒಂದಷ್ಟು ಅಸಮಾಧಾನ ಆಗುವಂಥ ಸನ್ನಿವೇಶಗಳೂ ಇದೆ. ಇಲ್ಲಿ ಎಚ್ಚರಿಕೆಯೂ ಬೇಕಾಗಿದೆ. ಹಾಗಾಗಿ ಮಾರ್ಗದರ್ಶಕರಿರಲಿ, ನಿಮ್ಮಿನ್ನ ಹಿರಿಯರಿರಲಿ ಅಥವಾ ಯಾರಾದರೂ ಅವರು ಮಾರ್ಗದರ್ಶಕರು ಹೀಗಲ್ಲ ಹಾಗೆ ಅಂತ ಒಂದಷ್ಟು ಪಾಠ ಪ್ರವಚನವನ್ನು ಮಾಡಿದ್ರು ಅಥವಾ ನಿಮಗೆ ಸರಿಯಾದಂಥ ತಿಳುವಳಿಕೆಯನ್ನು ಹೇಳಿದ್ರು ಅದನ್ನು ತಾವು ಸ್ವಾಗತಿಸಬೇಕು. ಅದನ್ನು ನೀವು ವಿರೋಧ ಮಾಡಿ ನಡೆದರೆ ಪುನಃ ಸಮಸ್ಯೆ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಆಗಲಿ, ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ. ಹಣಕಾಸು ಪರವಾಗಿಲ್ಲ, ವ್ಯಾಪಾರ ಪರವಾಗಿಲ್ಲ, ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ ಇದೆ. ಏನಾದರೂ ಒಂದು ಕೆಲಸ ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ಳುವಂತಹ ಒಂದು ಫಲಾಫಲಗಳು ನಿಮ್ಮ ಭವಿಷ್ಯತ್ತಲ್ಲಿದೆ. ಏನೇ ಆದರೂ ಮನುಷ್ಯ ತಾನು ಹಾಕುವ ಹೆಜ್ಜೆ
ಧರ್ಮ ಮಾರ್ಗ, ದೊಡ್ಡವರಲ್ಲಿ ನಮ್ರತೆಯ ಬದುಕು, ಮನೆಯಲ್ಲಿ ಹಿರಿಯರು ಹೇಳುವಂಥ ಮಾತು, ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಛಲ ಇದ್ದರೆ ಏನು ಬೇಕಾದ್ರೂ ಸರಿಯೇ. ಹಾಗೆ ವೃಷಭ ರಾಶಿಯವರಿಗೆ ಅದೃಷ್ಟ ಚೆನ್ನಾಗಿದೆ. ಇವತ್ತಿನ ದಿವಸ ಅಂದುಕೊಂಡಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ಳುವಂಥ ಯೋಗ ಫಲ ಇದೆ. ಅದರಲ್ಲೂ ಮಧ್ಯಾಹ್ನ ಸರಿಸುಮಾರು 11:20 4:15 ಬಹಳ ಒಳ್ಳೆ ಕಾಲ ಇದೆ. ಈ ಸಮಯವನ್ನು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜಾಗರೂಕತರಾಗಿದ್ದು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಹಾಗೆ ಮಾಡುವ ಕಾಯಕದಲ್ಲಿ, ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದರೆ ಇವತ್ತಿನ ದಿವಸ ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ್ನ ಪ್ರಾರ್ಥನೆ ಮಾಡಿ ಶಿವನ ಅರ್ಚನೆ ಆಗಿರ್ತಕ್ಕಂಥ ಆ ಭಸ್ಮ ಪ್ರಸಾದವನ್ನು ನಿಮ್ಮ ಲಲಾಟದಲ್ಲಿ ಅಂದರೆ ಹಣೆಯಲ್ಲಿ ಭಸ್ಮಧಾರಣೆಯನ್ನು ಮಾಡಿ ತದನಂತರ ಒಂದು ಹೆಜ್ಜೆ ನೀವು ಮುಂದೆ ಹಾಕಿದ್ರೆ ವೃಷಭ ರಾಶಿಯವರು ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿದೆ. ಏನಾದ್ರು ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಹಂಬಲ ಇದೆ, ಹಠ ಇದೆ. ಅದರ ಜೊತೆಗೆ ಆರ್ಥಿಕ ಸಂಕಷ್ಟಗಳು ಏನೇ ಬಂದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಒಂದಷ್ಟು ಸಮಾಧಾನವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಮಾಡುವ ಪ್ರತಿ ಕೆಲಸವೂ ಏನಾದರೂ ಒಂದು ಸಂಶಯಾಸ್ಪದವಾಗೇ ಇರುತ್ತೆ. ಅಂದರೆ ಪರಿಪೂರ್ತಿ ಮಾಡಲಿಕ್ಕೆ ಆಗ್ತಾ ಇದೆಯೋ ಇಲ್ವೋ, ಅಥವಾ ನಾವು ಹಾಕೋ ಹೆಜ್ಜೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತೇನೋ, ಅಥವಾ ನಮ್ಮ ಹಿಂದೆ ಬಂದಿರತಕ್ಕಂಥವ್ರು ಏನಾದ್ರು ತೊಂದರೆ ತಾಪತ್ರೆಗಳು ಮಾಡ್ತಾರೇನೋ ಎಂಬಂಥ ರೀತಿ ಮನಸ್ಸು ಆಗಾಗ ನಿಮಗೆ ನೋವು ಕೊಡುವಂಥ ಪರಿಸ್ಥಿತಿ ಇರುತ್ತೆ. ಆದರೆ ಇವತ್ತು ಬಿಲ್ವ ವೃಕ್ಷ ಸಾನ್ನಿಧ್ಯಕ್ಕೆ ಬಂದು ಬಿಲ್ವ ವೃಕ್ಷದಲ್ಲಿ ಅಲ್ಲಿ 11 ನಮಸ್ಕಾರ ಮಾಡಿ ಶಿವಧ್ಯಾನವನ್ನು, ವೃಕ್ಷದ ಸಾನ್ನಿಧ್ಯದಲ್ಲೇ ಶಿವಧ್ಯಾನವನ್ನು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು, ಇವತ್ತಿನ ದಿವಸ ಒಂದಷ್ಟು ಗೋಕ್ಷೀರವನ್ನು, ಹಸುವಿನ ಹಾಲನ್ನು ತಗೊಂಡು ಶಿವಮಂದಿರಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಕೊಡಿ. ಅಥವಾ ಶಿವ ಸಾನ್ನಿಧ್ಯಕ್ಕೆ ಬರಲಿಕ್ಕೆ ಆಗಿಲ್ಲ ಅಂದರೂ ನಿಮ್ಮ ಕೈಯಿಂದ 1 ಲೋಟ ಹಾಲನ್ನು ಮಕ್ಕಳಿಗೋ ಹಿರಿಯರಿಗೋ ಯಾರಿಗಾದರೂ ಕೊಟ್ಟು ಶಿವನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ರು ಮಿಥುನ ರಾಶಿಯವರು ಖಂಡಿತ ಒಳಿತನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಯಾವ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ, ಯಾವ ತೀರ್ಮಾನ ತೆಗೆದುಕೋಬೇಕಾದ್ರೂ ಸರಿಯಾಗಿ ಆಲೋಚನೆ ಮಾಡಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರನ್ನೂ ನಿಷ್ಠೂರ ಮಾಡಬೇಡಿ. ನಮಗೆ ಸಮಸ್ಯೆ ಇದೆ, ನಮಗೆ ಕಷ್ಟ ಇದೆ, ಅಥವಾ ನಮ್ಮ ಕೆಲಸಗಳು ಪರಿಪೂರ್ತಿ ಆಗ್ತಾ ಇಲ್ಲ, ಅಂದುಕೊಂಡಷ್ಟು ವೇಗವಾಗಿ ನಮ್ಮ ಕೆಲಸ ನಡೀತಾ ಇಲ್ಲ ಅಂದಾಗ ಇನ್ನೊಬ್ಬರನ್ನ ದೂಷಣೆ ಮಾಡ್ತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಅಥವಾ ಇನ್ನೊಬ್ಬರ ಮೇಲೆ ನಾವು ಗದಾಪ್ರಹಾರ ಮಾಡ್ತಕ್ಕಂಥದ್ದು ಸಮಂಜಸ ಅಲ್ಲ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದರೆ ಹೀಗೆ ನಡೀತಕ್ಕಂಥದ್ದು. ಆದರೆ ಇವತ್ತು ಪ್ರಾರಂಭಿಕ ಕ್ಷಣದಲ್ಲಿ ಮಾತ್ರ ಈ ಸಮಸ್ಯೆ. ಆದರೆ ಅದಾದ ನಂತರ ಸಾಕಷ್ಟು ಒಳಿತನ್ನು, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಭಗವಂತ ಆತ ಕರುಣಿಸಿದ್ರೆ ಏನು ಬೇಕಾದರೂ ಸಾಧ್ಯ. ಅದಕ್ಕೆ ಪ್ರತಿ ಕಾಲಗಳು ಸಹಿತ ನಾವು ಭಗವಂತನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಭಗವತ್ ಸಂಕಲ್ಪವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು, ಭಗವಂತನ ಕೃಪೆಗೆ ನಾವೆಲ್ಲರೂ ಪಾತ್ರರಾದರೆ ಎಲ್ಲವೂ ಅನುಕೂಲವೇ. ಇವತ್ತು ಸರ್ವಂ ಶಿವಮಯಂ, ಆ ಶಿವನ ಆರಾಧನೆ ಮಾಡಿ, ಚಂದ್ರಶೇಖರನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಶಿವಮಂದಿರದಲ್ಲಿ ಬಿಲ್ವಪತ್ರೆಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ಕರ್ಕಾಟಕ ರಾಶಿಯವರು ಬಂದೊದಗುವಂಥ ಯಾವುದೇ ಸಮಸ್ಯೆ ಆದರೂ ಆ ಸಮಸ್ಯೆಗಳನ್ನು ಅಲ್ಲಿಂದಲೇ ಬಗೆಹರಿಸ್ಕೊಳ್ತೀರಿ. ಒಳ್ಳೆ ಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹ ರಾಶಿಯಿಂದ ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಹೇಳಿಮಾ? ನಮ್ಮ ಹೆಸರು ಉಮಾ ಅಂತ ರೀ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಿತ್ರಿ, ನನ್ನ ಗಂಡನ ಬಗ್ಗೆ. ಆಯ್ತು, ಮಾತಾಡಿಮಾ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಭಾಳ ದಿನ ಆತ್ರಿ ನಾವು ನಿಮಗೆ ಕಾಲ್ ಮಾಡಕ್ಕೆ ಇವತ್ತು ಸಿಕ್ಕತ್ರಿ. ಒಳ್ಳೇದಾಗಲಿ. ಸೋಮವಾರ ಸೋಮೇಶ್ವರನ ಅನುಗ್ರಹ ನಿನಗಿದೆ. ಹೇಳು ಮಗು. ನನ್ನ ಗಂಡಗ್ರಿ ಸ್ವಲ್ಪ ಹುಷಾರಿರಲ್ರಿ ಅವ್ರಿಗೆ. ಏನು ಸಮಸ್ಯೆ ಆಗ್ತಾ ಇದೆ ಹೇಳಮ್ಮ. ಹಲೋ. ಹೇಳು ತಾಯಿ, ಏನು ತೊಂದರೆ ಆಗ್ತದೆಮ್ಮ? ಅವ್ರಿಗೆ ಏನಾರ ಮಾಡ್ಬೇಕಂತಾರಿ, ಏನಾರು ಮಾಡಕ್ ಆಗ್ತಿಲ್ರಿ. ಏನಾರ ಮಾಡ್ಬೇಕಂದ್ರೆ ಮಾಡ್ತಿರ್ತಾರಿ, ಅದು ಆಗಲ್ರಿ. ಆಮೇಲೆ ಇವಾಗ ಅವ್ರಿಗೆ ಇದು ಕುಂಡ್ಲಿ ಬರ್ಸಿದ್ರಿ, ಅದ್ರಾಗ ಕಂಟಕಗಳು ಜಾಸ್ತಿ ಇದ್ರಿ, ಎಲ್ಲ ಜಾಸ್ತಿ ಅಂತ ಬಂದಾವ್ರಿ. ಇವಾಗ ಅವ್ರಿಗೆ ಇನ್ನೆರಡು ಅದಾವ್ರಿ. 40 ವರ್ಷ ಕಟ್ಟಿದ್ರೆ 60 ವರ್ಷ ಆಮೇಲೆ ಅಂತ ಕೊಟ್ಟಾರ್ರಿ ಅದ್ರಾಗ. ಇವಾಗ ಅವ್ರಿಗೆ ನಡೀತಾ ಹಂಗ ಜೋಲ್ ಹೋದಂಗಾಗಿ ಸುಸ್ತಾಗ್ಬಿಡ್ತಾರಂತ್ರಿ. ಆಮೇಲೆ ಒಂಥರ ಹೆದ್ರಿಕೆ ಭಯ ಅನಿಸ್ತದಂತ್ರಿ ಅವ್ರಿಗೆ.
ಹಂಗಾಗ್ತಾ ಅವರು ಅಳಕ್ ಹಚ್ಚಿ ಬಿಡ್ತಾರ್ರಿ, ನಾವು ನನ್ಗೆ ಯಾಕೆ ಹಿಂಗಕತ್ತೀವಿ ಅಂತಂದು. ನಾನೊಂದು ಮಾತು ಹೇಳ್ತೀನಿ ಕೇಳು. ಉಳ್ಳಿರಲ್ಲಿ ಅವರ ಜಾತಕದಲ್ಲಿ ಬರೆದಿದ್ದಾರೆ ಆರೋಗ್ಯ ಸರಿ ಇರಲ್ಲ, ಅವರು 40 ವರ್ಷದಲ್ಲಿ ಒಂದು ಕಂಟಕ, 60 ವರ್ಷದಲ್ಲಿ ಒಂದು ಕಂಟಕ ಅಂತ ಬರೆದಿದ್ದಾರೆ ಅಲ್ವಮ್ಮ? ಫಸ್ಟ್ 5 ವರ್ಷದ ಮೇಲ್ಪಟ್ಟು ಈ ತರ ಆಗ್ತತಿ, ಮೇಲಿದ್ದ ಬೀಳ್ತಾರ ಅಂತ ಕೊಟ್ಟಿದ್ರಂತ್ರಿ. ಮೇಲಿದ್ದ ಬಿದ್ದು ಹೊಲಿಗೆ ಬಿದ್ದಿದ್ರಂತ್ರಿ ಇಲ್ಲಿ ಬಾಯಿ ಹತ್ರ. ಆಮೇಲೆ ಅವರು ಮೂಕ ಪ್ರಾಣಿಯಿಂದ ಅಪಾಯ ಅಂತ ಕೊಟ್ಟಾರಿ. ಒಂದ್ 4 ಸರಿ ಹಾವು ಕಡಿಸ್ಕೊಂಡಾರ ಅಂತ್ರಿ. ಈ ತರ ಎಲ್ಲ ನಿಜ ಹಾಕ್ಯಂತ ಬಂದವ್ರಿ. ಆಮೇಲೆ ಶಾಲಿದೆಲ್ಲ ಇದಾಗೈತ್ರಿ. ಈಗ ನಾನು ಹೇಳ್ತೀನಿ ಕೇಳಮ್ಮ, ಹಾ ರೀ, ನಾನು ಹೇಳ್ತೀನಿ ಕೇಳು. ಈಗ ಅವರು ಬರೆದಿದಂಥದ್ದು ಇಷ್ಟೆಲ್ಲ ಆಗಿದೆ ಹಾ ರೀ, ಹೌದು ಅಲ್ವಮ್ಮ? ನಾನು ಹೇಳ್ತಿದ್ದೀನಿ ನಿನ್ನ ಸ್ವರತರಂಗ ಪ್ರಕಾರ ಅವರು ಬರೆದಿರೋದೆಲ್ಲ ಬರೀ ಹಾವು ಕಚ್ಚಿರೋದು, ಚೇಳು ಕಚ್ಚಿರೋದು, ನಾಯಿ ಕಚ್ಚಿರೋದೇ ಬರೆದಿದ್ದಾರೆ ಬಿಟ್ರೆ ಅದನ್ನ ಮನುಷ್ಯ ಲಾಭವಾಗಿ ಹಿಂಗ್ ಬದುಕ್ತಾನೆ, ಇನ್ನಂತ ಒಳ್ಳೆ ಹೆಂಡತಿನ ಪಡಿತಾನೆ, ಅದು ಬರ್ದಿಲ್ವಾ? ಇಲ್ರಿ ಆತರ ಅಂದ್ರೆ ಗುಣವಂತ. ಆಮೇಲೆ ಅವನು ಗುಣವಂತನೇ, ನಿನ್ನ ಗಂಡ ಗುಣವಂತ ಅಮ್ಮ. ನಿನ್ನಂತ ನೋವು ಪಡುವಂತ ನನ್ನ ಗಂಡಂಗೆ ಏನಾಗ್ಬಿಡುತ್ತೋ, ಯಾವ ತರ ಬಾಧೆ ಪಡ್ತಾಳೋ, ನನ್ನ ಪ್ರತಿ ದಿವಸ ನನ್ನ ಮನಸ್ಸನ್ನ ಗೆಲ್ಲುವಂತ ನನ್ನ ಹೆಂಡತಿ ನಂಗೆ ಸಿಗ್ತಾಳೆ ಅಂತ ಅದರಲ್ಲಿ ಬರ್ದಿಲ್ವಾ? ಆತರ ಇಲ್ರಿ. ಅದೇನೆ ಮನುಷ್ಯ ಬರೀ ನೋಡಮ್ಮ, 4 ಪದಗಳನ್ನು 4 ಲೈನ್ ಬರೆಯೋದಲ್ಲ. ಮನುಷ್ಯ ದಿನ ಬೆಳಗಾದರೆ ದಿನದ 24 ಗಂಟೆಯಲ್ಲಿ ಪ್ರತಿ ಆಗು ಹೋಗುಗಳನ್ನು ಸಹಿತ ಅಥವಾ ತಿಂಗಳಲ್ಲಿ ವರ್ಷದಲ್ಲಿ ಆಗುವಂಥದ್ದನ್ನು ಮತ್ತು ಲಾಭ ನಷ್ಟವನ್ನು ಎಲ್ಲವನ್ನೂ ಬರೆದಿರ್ತಾರೆ. ನೀನು ಆತರ ಪಡೋಕೆ ಹೋಗಬೇಡ, ಚಿಂತೆ ಪಡಬೇಡ. ನೋಡು ತಾಯಿ, ಪ್ರತಿದಿನ ಬೆಳಗ್ಗಾದರೆ ಸೂರ್ಯ ಉದಯಿಸ್ತಾ ಇದ್ದಾನೆ, ಸಂಜೆ ತಂಪನ್ನು ಕೊಡ್ತಾನೆ, ಬೆಳಗ್ಗೆ ಬಿಸಿಯನ್ನು ಸೂರ್ಯ ಕೊಡ್ತಾನೆ. ಸುಂದರವಾದ ಪ್ರಕೃತಿಯನ್ನು ನೋಡಲಿಕ್ಕೆ, ಪ್ರಪಂಚವನ್ನು ಕಾಪಾಡಲಿಕ್ಕೆ ಅಂದರೆ ಸೂರ್ಯಚಂದ್ರರು ಬಂದು ಹೋಗ್ತಿರ್ತಾರೆ. ಹಾಗೆ ಮುಂದೇನೋ ಆಗುತ್ತೆ ಎಂಬತಕ್ಕಂಥ ಆತಂಕದಲ್ಲಿ ನಾವು ಬದುಕ್ತಾ ಇವತ್ತಿರಬೇಕಾಗಿರ್ತಕ್ಕಂಥ ಸುಂದರ ಗಳಿಗೆಯನ್ನು ನಾವು ಕಳ್ಕೊಳ್ಬಾರ್ದು. ಇವತ್ತು ನಿಮ್ಮ ಜಾತಕದಲ್ಲಿ ಹೇಳಿದೆ, ನೀವು ತುಂಬ ಚೆನ್ನಾಗಿರ್ತೀರಿ, ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗ್ತೀರಿ, ನೀವು ಗಂಡ ಹೆಂಡತಿ ಹ್ಯಾಪಿಯಾಗಿರ್ತೀರಿ, ನೀವು ಗಂಡ ಹೆಂಡತಿ ಸಂತೋಷವಾಗಿರುವಂಥ ದಿನಗಳನ್ನು ಒಂದಿಸಕ್ಕೂ ನನಗೆ ಹೇಳೇ ಇಲ್ವಲ್ಲಮ್ಮ ನೀನು? ನಮ್ದೇನ್ ಸಮಸ್ಯೆ ಇಲ್ರಿ, ಅವ್ರಿಗೆ ಹುಷಾರಿರಲ್ರಿ, ಹಂಗ ಬಾಯಿ ಅದು ಬರ್ಬೇಕಲ್ವಮ್ಮ? ನಾನು ಹೇಳ್ತೇನೆ, ನಿನ್ನ ಗಂಡನಿಗೆ ಏನೂ ತೊಂದರೆ ಇಲ್ಲ. ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗಂಡನ ಭವಿಷ್ಯத்தை ನಾನು ಚಿಂತನೆ ಮಾಡೋದಾದ್ರೆ ಯಾವ ದೋಷಗಳು ಇಲ್ಲ. 40ಕ್ಕೂ ಗಂಡಾಂತರ ಇಲ್ಲ, 60ಕ್ಕೂ ಗಂಡಾಂತರ ಇಲ್ಲ. ಧೈರ್ಯವಾಗಿರಿ. ನೀನು ನಂಬಿರ್ತಕ್ಕಂಥ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ, ಆಯ್ತಮ್ಮ? ಅವರ ಆರೋಗ್ಯವನ್ನು ಸರಿಪಡಿಸಬೇಕಾದ್ರೆ ತ್ರಯಂಬಕೇಶ್ವರನಿಗೆ ಈಶ್ವರನ ದೇವಸ್ಥಾನದಲ್ಲಿ 9 ಸೋಮವಾರ ಒಂದು ಶಿವ ಸಾನ್ನಿಧ್ಯವನ್ನು ದೇವರ ದರ್ಶನ ಮಾಡ್ಕೊಂಡು ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡು, ಸಾಕು. ಅವ್ರು ರೆಡಿ ಆಗ್ತಾರೆ. ಒಳ್ಳೇದಾಗ್ಲಿ. ಹೇಳಮ್ಮ. ಬಸವಣ್ಣನ ಗುಡಿ ಐತ್ರಿ ಇಲ್ಲಿ ಊರಾಗ, ಅಲ್ಲಿ ಹೋಗಿ ದೀಪ ಹಚ್ಚಿ 9 ಸೋಮವಾರ ಬಸವಣ್ಣನ ದೇವಸ್ಥಾನದಲ್ಲಿ ಶಿವನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮನೆಯವರ ಆರೋಗ್ಯ ಸರಿ ಹೋಗ್ಲಿ ಅಂತ, ಮನೆಯವರ ಆರೋಗ್ಯದಲ್ಲಿ ಯಾವುದೇ ಥರ ತೊಂದರೆ ತಾಪತ್ರೆ ಬರಬಾರ್ದು ಅಂತ ಶಿವನ ಸಾನ್ನಿಧ್ಯದಲ್ಲಿ ದೀಪ ಹಚ್ಚು. ಖಂಡಿತ ಅವ್ರು ಗೆದ್ದುಕೊಳ್ತಾರೆ, ಈ ಸಮಸ್ಯೆಯಿಂದ ಬೇಗ ಹೊರಗಡೆ ಬರ್ತಾರೆ. ಮಾಡು ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜಿಗ ಸಿಂಹರಾಶಿ. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನಸ್ಸೇನೋ ಒಳ್ಳೆಯದನ್ನೇ ಮಾಡಬೇಕು, ಒಳ್ಳೆ ಕೆಲಸವನ್ನು ಮಾಡಬೇಕು, ಒಳ್ಳೆಯ ಒಂದು ಹೆಜ್ಜೆ ಹಾಕಬೇಕು, ಏನಾದ್ರು ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೋಬೇಕು ಎಂಬತಕ್ಕಂಥ ಹಂಬಲದಲ್ಲಿದೆ. ಆದರೆ ನಿಮ್ಮ ಗ್ರಹಗತಿಗಳು ಮಾತ್ರ ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ವೇಗವಾಗಿ ನೀವು ಚಾಲನೆ ಮಾಡ್ತಿದ್ದೀರಿ. ಅದರ ಗ್ರಹಗತಿಗಳ ಸಹಾಯ ಅನ್ನೋದು ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಹಾಗಾಗಿ ಇವತ್ತು ನೀವು ಮೊದಲು ಮಾಡಬೇಕಾದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ನಿಮ್ಮ ಮಾತೃಶ್ರೀಯವರನ್ನು, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಸೃಷ್ಟಿನಲ್ಲಿ ತಂದೆ ತಾಯಿನ ದೊಡ್ಡ ದೇವರು ಯಾರೂ ಇಲ್ಲ ಅಂತ ಪ್ರತಿ ಕಾಲವೂ ಸಹಿತ ನಾವು ಸಾರಿ ಹೇಳ್ತಾ ಇರ್ತೀವಿ. ಯಾಕೆ ಅಂದರೆ ಈ ಸುಂದರವಾದ ಜಗತ್ತನ್ನು, ಸುಂದರವಾದ ಬದುಕನ್ನು ನೋಡಲಿಕ್ಕೆ ದಾರಿ ಮಾಡಿಕೊಂಡಿದ್ದೆ ತಂದೆ ತಾಯಿ. ಅಂತಹ ತಂದೆ ತಾಯಿನ ಇವತ್ತು ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದರೆ ಸಿಂಹರಾಶಿಯವರು ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಅಂಗೈಯಲ್ಲಿ 1 ಚಿಟಿಗೆಯಷ್ಟು ಅಕ್ಕಿಯನ್ನು ಹಾಕ್ಕೊಳ್ಳಿ, ಅದರ ಮೇಲೆ 1 ಹನಿ ನೀರು ಹಾಕ್ಕೊಳ್ಳಿ. ಅಕ್ಕಿ ಮತ್ತು ನೀರು ಹಾಕ್ಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಾದ ನಂತರ ಅಪ್ಪಟ ಶ್ರೀಗಂಧ ಚೆನ್ನಾಗಿರ್ತಕ್ಕಂಥದ್ದು, ಸುಗಂಧ ದ್ರವ್ಯವಾಗಿರ್ತಕ್ಕಂಥ ಅಂದರೆ ಸುಗಂಧ ಭರಿತವಾಗಿರ್ತಕ್ಕಂಥ ಶ್ರೀಗಂಧ, ಆ ಶ್ರೀಗಂಧವನ್ನು ಸಾಂಬ ಸದಾಶಿವನಿಗೋ ಅಥವಾ ನಿಮ್ಮ ಮನೆ ದೇವರಿಗೋ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಚಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಸಿಂಹರಾಶಿಯವರು ಖಂಡಿತ ಒಳ್ಳೆ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇದೆ, ಭಯದ ವಾತಾವರಣ ಇದೆ. ನೀವು ತಪ್ಪು ಮಾಡಿಲ್ಲ, ಆದರೂ ಏನೋ ತಪ್ಪು ಮಾಡಿದ್ದೀನೇನೋ, ನಾನು ಏನೋ ಸರಿ ಹೋಗ್ತಾ ಇಲ್ವೇನೋ, ಅಥವಾ ನನ್ನ ಬದುಕಲ್ಲಿ ಏನೋ ತೊಂದರೆ ಆಗ್ತಾ ಇದೆಯೇನೋ ಎಂಬಂಥ ರೀತಿ ಬಹಳ ನೋವು ಪಡ್ತಾ ಇರ್ತೀರಿ. ಆದರೆ ಇವತ್ತು
ತಮ್ಮ ಕೆಲಸ ಕಾರ್ಯಗಳಲ್ಲಿ, ತಮ್ಮ ವೃತ್ತಿಯಲ್ಲಿ ತಾವು ಮಾಡುವಂಥ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತ ತಾವು ಮುಂದಾದರೂ ಅದರ ಫಲಾಫಲಗಳನ್ನು ಬಹಳ ಅಚ್ಚುಕಟ್ಟಾಗಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ಳುವಂಥ ಯೋಗ ಫಲ ಇದೆ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡ್ತೀರಿ. ಗುರುಗಳ ಆಶೀರ್ವಾದ ಪಡೆಯುವಂತಹ ವಿಶೇಷವಾದಂಥ ದಿನವೇ. ಮಧ್ಯಾಹ್ನ ಸರಿಸುಮಾರು 2 ಗಂಟೆ 15 ನಿಮಿಷದಿಂದ 4:20 ತನಕ, 2:15ರಿಂದ 4:20 ತನಕ ಬಹಳ ಒಳ್ಳೆ ಕಾಲ ಇದೆ. ಈ ಸಮಯದಲ್ಲಿ ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ, ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ, ಹೊಸ ಹೊಸ ಕೆಲಸಗಳಿಗೆ ಒಂದು ಚಾಲನೆ ಕೊಡ್ತೀರಿ. ಕುಟುಂಬದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ನಗುಮುಖದಿಂದ ಹಸನ್ಮುಖಿಯಾಗಿರ್ತೀರಿ. ಇವತ್ತು ನಿಮ್ಮ ನಗುಮುಖ ಒಂದೇ ಎಲ್ಲಕ್ಕೂ ಆಧಾರವಾಗಿರ್ತಕ್ಕಂಥದ್ದು. ಒಂದು ಶಿವ ಸಾನ್ನಿಧ್ಯಕ್ಕೆ ಬಂದು ಅಲ್ಲೊಂದಿಷ್ಟು ಬಿಲ್ವಪತ್ರೆಯಿಂದ ಅರ್ಚನೆ ಸಂಕಲ್ಪವನ್ನು ಮಾಡಿಸಿ ವಿಶೇಷವಾಗಿ ಗೋಪ್ರಾರ್ಥನೆ ಮಾಡೋದ್ರಿಂದ ಕನ್ಯಾ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಎಲ್ಲವೂ ಸಹಿತ ಬಹಳ ವಿಶೇಷವೇ. ಆದರೆ ಮನಸ್ಸಲ್ಲೊಂದು ಕಸಿಬಿಸಿ ಇದೆ, ಮನಸ್ಸಲ್ಲೊಂದು ನೆಮ್ಮದಿ ಇಲ್ಲಂತ ರೀತಿ ಇದೆ. ನಾನು ಏನು ಅಂದುಕೊಂಡಿದ್ದೀನೋ ಅದು ಸಾಧನೆ ಆಗ್ತಾ ಇಲ್ವಲ್ಲ ಎಂಬತಕ್ಕಂಥದ್ದರ ಒಂದಷ್ಟು ಮನಸ್ಸಿಗೆ ನೋವಿದೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಂದ್ರೆ ಬರಬೇಕಾಗಿರ್ತಕ್ಕಂಥದ್ದು ಅಥವಾ ಮತ್ತೊಬ್ಬರಿಂದ ಸಿಗಬೇಕಾಗಿರ್ತಕ್ಕಂಥದ್ದು ಅಥವಾ ಯಾವುದಾದ್ರು ಒಂದು ಆಸೆ ಆಕಾಂಕ್ಷೆಗಳನ್ನು ಪರಿಪೂರ್ತಿ ಮಾಡ್ಕೊಳ್ಳೋಕ್ಕಾಗದೇ ಇರತಕ್ಕಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಈ ಬರುವ ಅಮಾವಾಸ್ಯವರೆಗೂ ನಿಮಗೆ ಹೀಗೇ ಬಾಧಿಸುತ್ತೆ. ಆದಷ್ಟು ಎಚ್ಚರಿಕೆಯ ನಡೆ ತುಲಾರಾಶಿಯವರಿಗೆ ಬಹಳ ಬೇಕಾಗುತ್ತೆ. ಇವತ್ತು ದಿವಸ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ನಿಮ್ಮ ಅಂಗೈಯಲ್ಲಿ ಒಂದಿಷ್ಟು ಹಾಲನ್ನು ಹಾಕ್ಕೊಂಡು ಚಂದ್ರಶೇಖರನ ಪ್ರಾರ್ಥನೆ ಮಾಡಿ ಹಸರು ಗಿಡದ ಮೇಲೆ ಹಾಕಿ. ಹಾಗೆ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷ ಇದ್ದರೆ ಅಶ್ವತ್ಥ ವೃಕ್ಷದ ನೆರಳಲ್ಲಿ ಕೂತು ಅಲ್ಲಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಟ್ಟು ಒಂದು ನಮಸ್ಕಾರ ಮಾಡಿದ್ದು ಆದರೂ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಡ್ತೀರಿ. ಎಷ್ಟೇ ಆದರೂ ಮಾಘ ಮಾಸ ಕೃಷ್ಣ ಪಕ್ಷ, ಅದರಲ್ಲೂ ಅಶ್ವತ್ಥನಾರಾಯಣನ ಪ್ರಾರ್ಥನೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಹೀಗೆ ಆ ವೃಕ್ಷರಾಜನ ಅಲ್ಲಿ ನೀವು ಆ ಸಾನ್ನಿಧ್ಯಗಳಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಸ್ವಲ್ಪ ಮಟ್ಟಿಗೆ ಮಂದಗತಿಯಲ್ಲಿ ಸಾಗುವಂಥ ದಿನ ಆಗುತ್ತೆ. ತಾವು ಅಂದುಕೊಂಡಷ್ಟು ಎಲ್ಲ ಕೆಲಸಗಳು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಸಣ್ಣ ಸಣ್ಣ ವಿಚಾರವೂ ಸಹಿತ ಮನಸ್ಸಲ್ಲಿ ನೋವುಂಟು ಮಾಡ್ಕೊಳ್ತೀರಿ. ಯಾವುದು ಬೇಕು ಯಾವುದು ಬೇಡ ಇದರ ಸರಿಯಾದ ಚಿಂತನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿ ಇರ್ತೀರಿ. ಆದರೆ ಒಂದು ವಿಶೇಷ, ಇವತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 3:15 11:20ರಿಂದ 3 ಗಂಟೆ 15 ನಿಮಿಷ ಈ ಸಮಯ ಅಮೂಲ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಭವಿಷ್ಯತನ್ನು ಬದಲಾಯಿಸ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಹಾಗೆ ತಾವು ಯಾವ ಚಿಂತನೆಯನ್ನು ಮಾಡ್ತಿದ್ದೀರೋ, ಯಾವೆಲ್ಲ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ, ನಿಮ್ಮ ಕುಲದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಹಾಗಾಗಿ ಇವತ್ತು ಲಕ್ಷ್ಮೀನಾರಾಯಣರನ್ನು ಪ್ರಾರ್ಥನೆ ಮಾಡಿ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ, ಗಿರಿಜಾಶಂಕರರ ಆಲಯ ದರ್ಶನ, ಅದಕ್ಕಿಂತ ಮುಖ್ಯವಾಗಿ ಬಿಲ್ವಪತ್ರೆಯ ವೃಕ್ಷ ಎಲ್ಲಾದರೂ ಸಿಕ್ಕಿದ್ರೆ ಆ ವೃಕ್ಷದ ಬುಡದಲ್ಲೊಂದು ದೀಪವನ್ನು ಹಚ್ಚಿ ಅಲ್ಲಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ತಾವು ಉಚ್ಚರಿಸಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಏನೇ ಕೆಲಸ ಕಾರ್ಯ ಮಾಡಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಸಮ್ಮುಖದಲ್ಲಿ ಕೂತು ಅವರೊಂದಿಗೆ ಚರ್ಚಿಸಿ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ರೆ ಎಲ್ಲ ಫಲಗಳನ್ನು ಮತ್ತಷ್ಟು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನೀವು ಬರೆದಿರುವಂಥ ಪತ್ರಗಳನ್ನು ಓದೋಣ. ಪ್ರಾರಂಭ ಮಾಡೋಣ ಚಕ್ಷುರ್ ಮತ್ತೆ ಕಲಬುರಗಿಯಿಂದ ಪ್ರಸಾದ ಜೊತೆಗೆ ಫೋಟೋ ಕೂಡ ಕಳಿಸಿದ್ದಾರೆ. ಬಸವರಾಜ್ ಅವರು ಬರೆದಿದ್ದಾರೆ ಈ ಪತ್ರವನ್ನು. ಮಾಮದಾಪುರದಿಂದ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೂ ಮತ್ತು ಶ್ರೀನಿವಾಸ ಶರ್ಮ ಅವರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ಆರ್ಥಿಕ ಪರಿಸ್ಥಿತಿಯಿಂದ ಬಹಳ ನೊಂದಿದ್ದೇನೆ ಗುರುಜಿ, ಹಾಗಾಗಿ ಏನಾದರೂ ಒಂದು ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಈ ಹಿಂದೆ ಕೂಡ ಒಂದು ಪತ್ರವನ್ನು ಬರೆದಿದ್ದೆ, ಅದಕ್ಕೆ ನೀವು ಒಂದು ಅನುಷ್ಠಾನವನ್ನು ಹೇಳಿದ್ರಿ. ಅದರಿಂದ ಸಾಕಷ್ಟು ಫಲ ನನಗೆ ಸಿಕ್ಕಿದೆ ಗುರುಜಿ, ಆದರೂ ಪೂರ್ತಿಯಾಗಿ ಸಂಪೂರ್ಣ ಇನ್ನೂ ನಾನು ಸಾಲದಿಂದ ವಿಮುಕ್ತಿ ಪಡ್ಕೊಂಡಿಲ್ಲ. ಹಾಗಾಗಿ ಅದಕ್ಕೇನಾದರೂ ಇನ್ನೊಂದು ಅನುಷ್ಠಾನವನ್ನು ತಿಳಿಸ್ಕೊಡೋದಕ್ಕೆ ಸಾಧ್ಯನಾ ಅಂತ ಬರ್ತಿದ್ದಾರೆ. ತುಂಬ ಸಂತೋಷ. ಯಾಕೆಂದರೆ ಸಾಲದ ಬಾಧೆ ಅಂತಕ್ಕಂಥದ್ದು ಅಷ್ಟು ಬೇಗ ದಾಟ್ಕೊಳ್ಳುವಂಥದ್ದಲ್ಲ. ನಮ್ಮ ಸಂಪಾದನೆ ನಾವು ತುಂಬ ಸತಿ ನಾವು ಮಾಡೋ ತಪ್ಪುಗಳೇನೆಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಲ್ಲ. ನಾವು ಹಾಸಿಗೆಯಿಂದ ಆಚೆಗೆ ಕಾಲು ಚಾಚ್ತೀವಿ. ಯಾಕೆಂದರೆ ಹಾಸಿಗೆ ಒಂದಷ್ಟು ಉಷ್ಣವನ್ನು ಕೊಡುತ್ತೆ, ತೃಪ್ತಿಯನ್ನು ಕೊಡುತ್ತೆ. ಆ ಉಷ್ಣ ಆದ ನಂತರ ಪುನಃ ತಂಪು ಬೇಕನ್ಸುತ್ತಲ್ಲ, ಅವಾಗ ಕಾಲು ಉದ್ದಕ್ಕೂ ಚಾಚಿಬಿಟ್ಟು ನೆಲನ್ನು ಮುಟ್ಟಿಸ್ಕೊಂಡ್ಬಿಡ್ತೀವಿ. ಆದರೆ ಇದರ ಅರ್ಥ ಏನಪ್ಪ ಅಂದರೆ ಭಗವಂತ ನಮ್ಮ ಕೊಟ್ಟದ್ರಲ್ಲೇ ನಾವು ತೃಪ್ತರಾಗಿದ್ದರೆ ಎಲ್ಲವೂ ಸರಿಯೇ. ಅದನ್ನು ಮೀರಿ ನಮ್ಮ ಎಸ್ಟಿಮೇಟ್ ಮಾಡ್ತೀವಲ್ವ, ನಾವು ಮಳ ಹಾಕಬೇಕಾದ್ರೂ ಅಷ್ಟೇ, ಮಳ ಹಾಕುವಾಗ ಭಾಳ ಹೆಚ್ಚು ಕಮ್ಮಿ ಹಾಕ್ಬಿಡ್ತೀವಿ. ಅದಾದ ಮೇಲೆ
ಜಾಸ್ತಿ ಹೂವು ಆಯಿತೋ ಅಥವಾ ಕಡಿಮೆ ಆಯಿತೋ ಆ ಚಿಂತನೆ ಮಾಡ್ತೀವಿ. ಹಾಗೆ ನಿಮ್ಮ ಕಣ್ಣೆರೇಖೆ ಪ್ರಕಾರ, ನಿಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರ ಪ್ರಕಾರ ನೀವೇನು ಭಯಪಡಬೇಡಿ. ತಾವು ಏನು ಅನುಷ್ಠಾನಗಳನ್ನು ಮಾಡಿದ್ದೀರಿ, ಯಾವ ಅನುಷ್ಠಾನದಿಂದ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಂಡಿದ್ದೀರಿ, ಇದನ್ನು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮ ಕಣ್ಣೆರೇಖೆಯಲ್ಲಿದೆ. ಆದರೆ ಮನುಷ್ಯನ ಗ್ರಹಗತಿಗಳಿದೆಯಲ್ಲ ನೋಡಿ, ಕೆಲವರು ಸತಿ ನಾವು ತಂತ್ರಗಳನ್ನು ಮಾಡ್ತೀವಿ, ಯಂತ್ರಗಳನ್ನು ಕಟ್ಟಿಸ್ಕೊಳ್ತೀವಿ, ಅಥವಾ ನಾವೇ ಏನಾದರೂ ಒಂದು ಕಾರ್ಯಸಿದ್ಧಿಗೆ ಒಂದಷ್ಟು ಜಪ ತಪ ಅನುಷ್ಠಾನಗಳನ್ನು ಮಾಡ್ತೀವಿ. ಏನೇ ಮಾಡಿದ್ರೂ ನಮ್ಮ ಗ್ರಹಗತಿಗಳಂತಿದೆಯಲ್ಲ, ಮೇಲೆ ಸುಪ್ರೀಂ ಇದ್ದಾನಲ್ಲ ಭಗವಂತ, ಆತನ ಆಳ್ವಿಕೆಯಲ್ಲಿ ಇಂತಿಷ್ಟು ದಿವಸ, ಇಂಥ ಕಾಲ, ಇಂತಿಂಥ ಸಮಯ, ಇಂತಿಂಥದೇ ಸಮಸ್ಯೆಗಳನ್ನು ನೋಡಬೇಕು ಅಂತ ಬರೆದಾಗ ಅಲ್ಲಿ ಚಕ್ರ, ಯಂತ್ರ, ಮಂತ್ರ, ತಂತ್ರಗಳು ಸ್ವಲ್ಪ ಕೆಲಸ ಮಾಡೋದು ನಿಧಾನ ಮಾಡುತ್ತೆ. ಆದರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ನೀವು ಶ್ರಮದಿಂದ ಕ್ರಮಬದ್ಧವಾಗಿ ಆಚರಣೆ ಮಾಡುವ ಫಲ ಶೀಘ್ರ ಫಲವನ್ನು ಕೊಡುತ್ತೆ. ಇರಲಿ, ತಾವು ಸಂಕಷ್ಟದಲ್ಲಿದ್ದೀರಿ. ಈಗ ನನ್ನ ನೀತಿ ಪಾಠಕ್ಕಿನ್ನ ನಿಮಗೊಂದು ತಂತ್ರಸಾರವೇ ಬೇಕು. ಆ ತಂತ್ರಸಾರ ಬಹಳ ಈಸಿಯಾಗಿರ್ತಕ್ಕಂಥದ್ದು ನಾನು ಹೇಳ್ತೇನೆ. ಅದಕ್ಕೆ ನೀವು ಮಾಡಬೇಕಾದ್ದು ಇಷ್ಟೇ, ಕರೆಕ್ಟಾಗಿ 18 ದಿವಸ ಬೆಳಗ್ಗೆ ಎದ್ದು ಉತ್ತರಾಭಿಮುಖವಾಗಿ ಕೂತು ಒಂದು ವಿಳೆದೆಲೆ ತಗೊಳ್ಳಿ. ಒಂದೇ ವಿಳೆದೆಲೆ ಉತ್ತರಾಭಿಮುಖವಾಗಿ ಕೂತು ಆ ವಿಳೆದೆಲೆನಲ್ಲಿ ಒಂದು ಮೆಣಸು, ಒಂದು ಏಲಕ್ಕಿ. ಏನು ಮಾಡಬೇಕು ಸ್ವಲ್ಪ ತಾಳ್ಮೆ ತಗೊಳ್ಳಿ. ಇದು ಒಬ್ಬರಿಗೆ ಅಲ್ಲ, ಯಾರೊಬ್ಬರು ಸಾಲದಲ್ಲಿದ್ದಾರೆ, ಯಾರೆಲ್ಲ ಸಂಕಷ್ಟದಲ್ಲಿದ್ದಾರೆ, ಯಾರೆಲ್ಲ ಏನು ಕಷ್ಟಪಟ್ಟರು ಸಹಿತ ನಾವು ನೋಡಿ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡ್ತೀವಿ, ಕೈ ತುಂಬ ಹಣ ಸಂಪಾದನೆ ಮಾಡ್ತೀವಿ, ನೆಮ್ಮದಿ ಕಾಣದಂತೆ ಇರ್ತೀವಿ. ಆ ನೆಮ್ಮದಿಯನ್ನು, ಸುಖ ಸಂತೋಷವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಏನು ಮಾಡಬೇಕು, ಈ ರಹಸ್ಯವನ್ನು ಹೇಳ್ತೇನೆ, ಕೂತ್ಕೊಳ್ಳಿ. ಸಾಲದ ಬಾಧೆಯಿಂದ ಮುಕ್ತರಾಗಬೇಕು ಅಂದರೆ ಯಾವ ರೀತಿಯಾದಂತಹ ಅನುಷ್ಠಾನವನ್ನು ಮಾಡ್ಬೋದು ಅಂತ ಗುರುಜಿಯವರು ತಿಳಿಸ್ತಾರೆ. ಈಗ ಗುರುಜಿ ಖಂಡಿತ, ಯಾಕೆಂದರೆ ಬರೆದಿರ್ತಕ್ಕಂಥವ್ರು ಒಬ್ಬರೇ ಕಾಗದಾದರೂ ಇಂತಹ ಸಂಕಷ್ಟವನ್ನು ಅನುಭವಿಸ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆದರೆ ಎಲ್ಲರ ಕಷ್ಟಕ್ಕೂ ಒಂದು ಪರಿಹಾರ ಬೇಕಲ್ಲ. ಆ ಪರಿಹಾರವನ್ನು ಇಲ್ಲಿವರೆಗೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ನಂಬಿ ಬಂದಿರತಕ್ಕಂಥವರು, ಜೊತೆಯಲ್ಲಿರ್ತಕ್ಕಂಥವರು, ಕಾರ್ಯಕ್ರಮ ವೀಕ್ಷಕ ಪ್ರಭುಗಳು ಇಲ್ಲಿ ಒಂದೊಂದು ತಂತ್ರಸಾರಗಳು ಸಹಿತ ಆ ತಂತ್ರಸಾರಗಳನ್ನು ಸಿದ್ಧಿಪಡಿಸ್ಕೊಂಡು ಅದರ ಫಲಗಳನ್ನು ಸಿದ್ಧಿ ಆದಮೇಲೆ ಇಲ್ಲಿವರೆಗೂ ನಿರಂತರವಾದ ಈ ಕಾರ್ಯಕ್ರಮವನ್ನು ಸ್ವಾಗತಿಸ್ತಾ ಇದ್ದೀರಿ. ಅದಕ್ಕಾಗಿ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನುಕೂಲವಾಗುವಂಥ ಒಂದು ತಂತ್ರ ವಿಳೆದೆಲೆ ಎಲ್ಲರಿಗೂ ಸಿಗುವಂಥದ್ದು, ಮೆಣಸು ಎಲ್ಲರಿಗೂ ಸಿಗುವಂಥದ್ದು, ಏಲಕ್ಕಿ ಎಲ್ಲರಿಗೂ ಪರಿಚಯ ಇರೋಂಥದ್ದು. ಇದ್ರ ಜೊತೆಗೆ ಈ ಕಲ್ಲುಪ್ಪಿದೆಯಲ್ಲ, ಯಾರಿಗೂ ಗೊತ್ತಿಲ್ಲ ನೋಡಿ. ನೀರಿನಿಂದ ಉದ್ಭವಿಸ್ತಕ್ಕಂಥ ಉಪ್ಪು, ನಾನು ಅಂತಕ್ಕಂಥ ಮೆರಿತಕ್ಕಂಥ ಉಪ್ಪು, ಅದೇ ನಾನು ಅಂತ ಮೆರಿತಕ್ಕಂಥ ಉಪ್ಪಿಗೆ ಅದೇ ನೀರಿನಿಂದಲೇ ಮುಕ್ತಿ ಮೋಕ್ಷ ಸಿಕ್ಬಿಡುತ್ತೆ. ನೀರಿನಿಂದ ಪ್ರಾರಂಭ, ಪುನಃ ನೀರಿನಿಂದಲೇ ಅಂತ್ಯ. ಆದರೆ ಮಧ್ಯದಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಪ್ರೀತಿ ಇಲ್ಲ ಅಂತ. ಈ ಪದ ಕರೆಕ್ಟ್ ಅಮ್ಮ? ಯಾಕೆಂದರೆ ಇದು ಹೀಗೆ ಇರೋದು. ಈ ಉಪ್ಪು ನೋಡಿ, ನೀವೆಷ್ಟೇ ರುಚಿಕರವಾದ ಅಡುಗೆ ಮಾಡಿ ಉಪ್ಪೊಂದು ಹಾಕಿಲ್ದಿರ ಅಡುಗೆ ಮಾಡಿದ್ರೆ ಅದು ರುಚಿನ? ಆರೋಗ್ಯಕ್ಕೇನೋ ಸೌತೆಕಾಯಿ ತಿನ್ನಿ ಅಂತ ಹೇಳ್ತಾರೆ. ಸೌತೆಕಾಯಿ ಮೇಲ್ಗಡೆ ಒಂದೆರಡು ಉಪ್ಪಿನಕಾಳು ಬಿದ್ದರೇ. ಅನಾನಸ್ ನನಗೆ ತುಂಬ ಇಷ್ಟ. ಅನಾನಸ್ಸನ್ನು ಅಷ್ಟೇ, ಅದನ್ನು ಅದು ಎಷ್ಟೇ ರುಚಿ ಇದ್ರೂ ಮೇಲೊಂದು ಹನಿ ಉಪ್ಪು ಬಿದ್ದುಬಿಟ್ರೆ ಅದರ ಆನಂದವೇ ಬೇರೆ. ಈಗ ಬೇಸಿಗೆ ಕಾಲ, ಕಲ್ಲಂಗಡಿ ಹಣ್ಣು ಎಲ್ಲಿಂದ ನೋಡ್ರೂ ಸಹಿತ ಇದೆ, ಅದರ ಮೇಲೆ ಒಂದು ಹನಿ ಸ್ವಲ್ಪ ಉಪ್ಪು ಉದುರಿಸಿದ್ರೇ ಅದರ ಆನಂದ. ಉಪ್ಪಿಗೆ ಎಂತಹ ಶಕ್ತಿ ಇದೆ. ಆದರೆ ಆ ಶಕ್ತಿ ಇದೆ ಅಂತ ಗೊತ್ತಿರುವಂಥ ಉಪ್ಪಿಗೆ ಪ್ರತಿ ಕ್ಷಣ ಉಪ್ಪು ಮೀಸೆ ಮೇಲೆ ಕೈ ಹಾಕ್ಕೊಂಡು ತಿರುಗಿಸ್ತಾ ಇರುತ್ತೆ, ನನ್ನಿಂದಲೇ 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 ಅಂತ. ಅದು ಗೊತ್ತಿಲ್ಲ, ಅದರ ಮೇಲೆ ಪುನಃ ಒಂದು ಹನಿ ನೀರು ಬಿದ್ದುಬಿಟ್ರೆ ನೆಲಸಮ ಆಗಿಬಿಡುತ್ತೆ, ಕರ್ಗೆ ಹೋಗಿಬಿಡುತ್ತೆ. ಆದರೆ ಆ ಉಪ್ಪು ಋಣಬಾಧೆಯನ್ನು ಹರಿಸುತ್ತೆ. ಉಪ್ಪು ಋಣಬಾಧೆ ಹರಿಸುತ್ತೆ, ಸಂಕಷ್ಟಗಳನ್ನು ದೂರ ಮಾಡುತ್ತೆ, ಇರ್ತಕ್ಕಂತಹ ಆ ಸಾಲದ ಬಾಧೆಯನ್ನು ಆದಷ್ಟು ಬೇಗ ಕಡಿಮೆ ಮಾಡುತ್ತೆ. ಆದರೆ ಮಾಡುವಂಥ ತಂತ್ರಸಾರ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾಗೂ ಇದೆ. ಆ ಸೂಕ್ಷ್ಮತೆ ಇರತಕ್ಕಂಥ ತಂತ್ರವನ್ನು ತಾವು ಮಾಡಬೇಕು. ನಿಮ್ಮ ಎಡಹಸ್ತದ ಮೇಲೆ ಒಂದು ವಿಳೆದೆಲೆನ ಇಟ್ಕೊಳ್ಳಿ. ಇದನ್ನು ಸಾಧ್ಯವಾದಷ್ಟು ಉತ್ತರ ಅಥವಾ ಪಶ್ಚಿಮಾಭಿಮುಖವಾಗಿ ನಿಂತ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಉತ್ತರ ಅಥವಾ ಪಶ್ಚಿಮ. ಯಾಕೆಂದರೆ ಉದಯೋನ್ಮುಖವಾಗುವಂತಹ ಸೂರ್ಯ ಮುಳುಗುವಂಥದ್ದು ಪಶ್ಚಿಮ. ಹಾಗೆ ಏನೇ ಬಂದರೂ ಅಭಿವೃದ್ಧಿಯ ಸಂಕೇತ ಉತ್ತರ. ಅಭಿವೃದ್ಧಿಯ ಸಂಕೇತವಾಗಿರ್ತಕ್ಕಂತಹ ಉತ್ತರ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು ಬೇಗ ಮುಣುಗಿಸಿ ಬೆಳಗ್ಗೆದ್ದು ಸೂರ್ಯನ ಬೆಳಕನ್ನು ಕಂಡು ಹೊಸದನವನ್ನು ಕಾಣಬೇಕಾದರೆ ಪಶ್ಚಿಮದಿಂದ ಪೂರ್ವ. ಹಾಗಾಗಿ ಪಶ್ಚಿಮ ಅಥವಾ ಉತ್ತರ ಇದು ಬರೆದಿರುವಂಥದ್ದು ಗ್ರಂಥದ ಆಧಾರ. ಗ್ರಂಥದಲ್ಲಿ ಏನು ಆಧಾರ ಇದೆಯೋ ಅದನ್ನಷ್ಟೇ ಈ ನಿಮ್ಮ ಮಹರ್ಷಿಗಳು ನಿಮ್ಮ ಮುಂದಿಡುವಂಥದ್ದು. ಅದಕ್ಕಾಗಿ ಒಂದು ವಿಳೆದೆಲೆ ತಗೊಳ್ಳಿ. ವಿಳೆದೆಲೆನ ಉತ್ತರಾಭಿಮುಖ ಅಥವಾ ಪಶ್ಚಿಮಾಭಿಮುಖವಾಗಿ ನಿಂತುಕೊಳ್ಳಿ. ನಿಂತುಕೊಂಡೇ ಮಾಡೋದು, ಇದು ಕೂತ್ಕೊಂಡು ಮಾಡೋವಂಥದ್ದು ಏನಲ್ಲ. ಅದರ ಮೇಲೆ ಒಂದು ಮೆಣಸು, ಒಂದು ಏಲಕ್ಕಿ ನಡಿ. ಆದರೆ ಉಪ್ಪು ಮಾತ್ರ ನೀವು ಯಾವ ಡೈರೆಕ್ಷನ್ ನಿಂತ್ಕೊಂಡಿರ್ತಾರೋ ಅದು ಇವೆರಡು ಏಲಕ್ಕಿ ಮತ್ತು ಮೆಣಸಿಟ್ಟ ಮೇಲೆ ಅದರ ಆಪೋಸಿಟಾಗಿ ಅಥವಾ ಉತ್ತರಾಭಿಮುಖವಾಗಿ ನಿಂತು ನೀವು ಈ ಕೆಲಸವನ್ನು ಮಾಡಬೇಕಾದ್ರೆ ಉಪ್ಪು ಲವಣವನ್ನು ಅದರ ಮೇಲೆ ಹಾಕಬೇಕಾದ್ರೆ ಮಾತ್ರ ಪಶ್ಚಿಮಕ್ಕೆ ನಿಂತ್ಕೋಬೇಕು. ಅಂದರೆ ಉಪ್ಪು ಹಾಕುವಾಗ ಪಶ್ಚಿಮಾಭಿಮುಖವಾಗಿರಬೇಕು. ಅಥವಾ ಪಶ್ಚಿಮದಲ್ಲಿ ನಿಂತು ಇಷ್ಟೆಲ್ಲ ಮೊದಲು ಅನುಷ್ಠಾನ ಮಾಡಿದ್ರೆ ಉತ್ತರಕ್ಕೆ ನಿಂತು ಉಪ್ಪು ಹಾಕಬೇಕು.
ಉಪ್ಪಿನ ಕಾಳನ್ನು ನಿಮ್ಮ ಹೆಬ್ಬೆರಳು, ನಿಮ್ಮ ಮಧ್ಯದ ಬೆರಳು, ಹೆಬ್ಬೆರಳು ಮಧ್ಯದ ಬೆರಳು, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಹೆಬ್ಬೆರಳು ಮಧ್ಯದ ಬೆರಳು ಅಂದರೆ ದೊಡ್ಡ ಬೆರಳು, ಈ ಮಧ್ಯದ ಬೆರಳು ಇದು ಶನಿಗೆ ಸಂಬಂಧಪಟ್ಟದ್ದು. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಹೇಳೋದನ್ನು ಚೆನ್ನಾಗಿ ಗಮನ ಇಟ್ಟು ಕೇಳಿ. ಮೊದಲನೇದು ಇದು ಗುರುಗೆ ಸಂಬಂಧಪಡುತ್ತೆ. ನಿಮ್ಮ ಮೊದಲನೇ ಬೆರಳು ಗುರುವಿಗೆ ಸಂಬಂಧಪಡ್ತಕ್ಕಂಥದ್ದು. ಈ ಬೆರಳು ಗುರುಗೆ ಸಂಬಂಧಪಡುತ್ತೆ. ಈ ಬೆರಳು ಅಂದರೆ ನಿಮ್ಮ ಮೊದಲನೇ ಬೆರಳಿನ ಪಕ್ಕದಲ್ಲಿರ್ತಕ್ಕಂಥದ್ದು, ಮೊದಲನೇ ಬೆರಳಿನ ಪಕ್ಕದ್ದು. ಅರ್ಥ ಮಾಡ್ಕೊಳ್ಳಿ. ಈ ಬೆರಳು ಇದು ಗುರುಗೆ ಸಂಬಂಧಪಡೋದು, ಇದು ಶನಿಗೆ ಸಂಬಂಧಪಡೋದು. ಶನಿಗೆ ಸಂಬಂಧಪಡ್ತಕ್ಕಂತಹ ಈ ಬೆರಳಿನ ಸಹಾಯದಿಂದ ಈ ಹೆಬ್ಬೆರಳು ಮತ್ತು ಮಧ್ಯದ ಬೆರಳು ಇವೆರಡರ ಮಧ್ಯದಲ್ಲಿ ಉಪ್ಪನ್ನು ತಗೋಬೇಕು, ಲವಣವನ್ನು. ಉಪ್ಪನ್ನು ತೆಗೆದುಕೊಂಡು ಉತ್ತರಾಭಿಮುಖ ಅಥವಾ ಪಶ್ಚಿಮಾಭಿಮುಖ, ಉತ್ತರ ಮೊದಲು ನೀವು ಪ್ರಾರಂಭಿಸಿದರೆ ನಂತರ ಪಶ್ಚಿಮ, ಮೊದಲೇ ಪಶ್ಚಿಮ ಪ್ರಾರಂಭಿಸಿದರೆ ನಂತರ ಉತ್ತರ, ಹಾಗೆ ಉತ್ತರ ಮತ್ತು ಪಶ್ಚಿಮಾಭಿಮುಖವಾಗಿ ಎಲ್ಲಾದರೂ ಸರ್ ನಿಂತು ಈ ಉಪ್ಪನ್ನು ಈ ಒಂದು ಏಲಕ್ಕಿ ಮೆಣಸಿನ ಮೇಲೆ, ವಿಳೆದೆಲೆ ಮೇಲೆ ಉಪ್ಪನ್ನು ಇಡಬೇಕಾದ್ರೆ ಯಾವ ಸಂಕಷ್ಟದಲ್ಲಿದ್ದೀರಿ, ಏನು ಕಷ್ಟದಲ್ಲಿದ್ದೀರಿ, ಸಾಲಬಾಧೆನ, ಶತ್ರುಬಾಧೆನ ಅಥವಾ ಸಮಸ್ಯೆಗಳೇನಿದೆ ಅದನ್ನು ನೀವು ಸ್ಪಷ್ಟೀಕರಿಸಬೇಕಲ್ಲಿ. ನೀವು ಮನಸ್ಸಲ್ಲಿ ತಂದುಕೋಬೇಕು. ಯಾವ ವ್ಯಕ್ತಿ ನಿಮಗೆ ತೊಂದರೆ ಕೊಡ್ತಿದ್ದಾನೆ ಆ ವ್ಯಕ್ತಿನ ಮನಸ್ಸಲ್ಲಿ ತಂದುಕೋಬೇಕು. ನೀವು ತಂದುಕೊಂಡು ಲವಣವನ್ನು ಅದರ ಮೇಲೆ ಬಿಟ್ಟು ಮೊದಲು ನಿಮ್ಮ ಹೆಬ್ಬೆಟ್ಟು, ನಿಮ್ಮ ಕಡೆ ಇರ್ತಕ್ಕಂಥ ಎಲೆಯ ತೊಟ್ಟು ಭಾಗ ನಿಮ್ಮ ಕಡೆ ಇರುತ್ತಲ್ಲ ಅದನ್ನು ಮುಂದೆ ಮಡಚಿ, ಈ ಭಾಗನ ಈ ಪ್ರಕಾರ ಮಡಚಬೇಕು, ಈ ತುದಿನ ಮುಂದಕ್ಕೆ ಮಡಚಬೇಕು, ಮಡಚಿ ಆ ಕಡೆಯಿಂದ ಪುನಃ ಹೀಗೆ ಮಡಚಿ ಇದಕ್ಕೆ ಒಂದು ದಾರದಿಂದ ಬಂಧನ ಮಾಡಿ ದಾರವನ್ನು ಸುತ್ತಬೇಕು. ಸುತ್ತಿದ ನಂತರ ಇದನ್ನು ಒಂದಿಷ್ಟು ಎಣ್ಣೆ, ಯಾವುದಾದ್ರೂ ಎಣ್ಣೆ ಪರವಾಗಿಲ್ಲ, ಹರಳೆ ಎಣ್ಣೆ ಪರವಾಗಿಲ್ಲ, ಎಳ್ಳೆಣ್ಣೆ ಪರವಾಗಿಲ್ಲ, ಕೊಬ್ಬರಿ ಎಣ್ಣೆ ಪರವಾಗಿಲ್ಲ, ಅಥವಾ ನಿಮ್ಮ ಮನೇಲಿ ಅಡುಗೆಗೆ ಬಳಸುವಂಥ ಎಣ್ಣೆ ಪರವಾಗಿಲ್ಲ, ಆ ತೈಲದಲ್ಲಿ ಈ ಒಂದು ಎಲೆಯನ್ನು ಅದ್ದಬೇಕು. ತೈಲದಲ್ಲಿ ಎಲೆಯನ್ನು ಅದ್ದಿ, ನೀವೇನು ಎಲೆನ ಅದರೊಳಗೆ ಬಿಡ್ತಿರಲ್ಲ ಬಿಟ್ಬಿಡಿ. ಸಂಜೆವರೆಗೂ ಅದನ್ನು ಮುಟ್ಟಬೇಡಿ, ಅದು ನೋಡಬೇಡಿ. ಸಂಜೆವರೆಗೂ ಮುಟ್ಟೋದು ಬೇಡ, ನೋಡೋದು ಬೇಡ. ಸಂಜೆ ಆದ ನಂತರ ಸೂರ್ಯಾಸ್ತಮ ಆಗಿ ಚಂದ್ರ ಉದಯಿಸ್ತಾನಲ್ಲ, ಆ ಸಮಯದಲ್ಲಿ ಆ ಎಲೆಯನ್ನು ಹಾಗೆ ನಿಮ್ಮ ಎಡಗೈಯಲ್ಲಿ ತೆಗೆದುಕೊಂಡು ದೃಷ್ಟಿ ತೆಗೆದುಕೊಂಡು ಎಲ್ಲಾದರೂ ಸ್ವಲ್ಪ ದೂರ ತಗೊಂಡು ಹಾಕಿ. ಇದನ್ನು ನೀವು 4 ಬಾರಿ ಮಾಡಿ. 4 ಬಾರಿ ನೀವು ಮಾಡಬೇಕಾದ್ದು. 4 ಸರ್ತಿ ನೀವು ಮಾಡೋದರಲ್ಲಿ ನಿಮ್ಮ ಮನಸ್ಸು ಶಾಂತಿ ನೆಮ್ಮದಿಯಿಂದ ಇರ್ತಕ್ಕಂಥ ದೋಷದಿಂದ ಬೇಗ ಹೊರಗಡೆ ಬರ್ತೀರಿ. ಇದನ್ನು ಮಾಡಿ ನೋಡಿ. ಇದು ಒಬ್ಬರಿಗೆ ಸೀಮಿತ ಅಲ್ಲ, ಯಾರಾದರೂ ಸರಿಯೇ ಇದನ್ನು ಮಾಡಿ ಇದರ ಫಲಾಫಲಗಳನ್ನು ಪುನಃ ನಮಗೆ ಬರೆದು ತಿಳಿಸಿ. ನಮಗೂ ಸಂತೋಷ ಅನಿಸುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕಲಬುರಗಿಯಿಂದ ಪತ್ರವನ್ನು ಬರೆದಿದ್ದಕ್ಕಾಗಿ ಬಸವರಾಜ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಇನ್ನು ಸಾಲದ ಬಾಧೆಯಿಂದ ಯಾರೆಲ್ಲ ಮುಕ್ತಿಯನ್ನು ಪಡೆಯಬೇಕು ಅವರೆಲ್ಲರೂ ಕೂಡ ಈ ಒಂದು ಅನುಷ್ಠಾನವನ್ನು ಖಂಡಿತವಾಗಿಯೂ ತಪ್ಪದೇ ಮಾಡಬಹುದು ಅಂತ ಹೇಳ್ತಾ, ಇನ್ನು ಧನುರಾಶಿಯಿಂದ ಮತ್ತೀಗ ರಾಶಿ ಫಲಗಳನ್ನು ಮುಂದುವರಿಸೋಣ. ಕೃಷಿಕ ಧನುರಾಶಿ ಖಂಡಿತಮ್ಮ. ಇನ್ನು ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಆದರೆ ಮಾಡೋ ಕೆಲಸದಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ವಾರದ ಮೊದಲನೇ ದಿವಸ ಆದ್ದರಿಂದ ಸ್ವಲ್ಪ ಹೆಚ್ಚು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ಕೆಲಸಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಒಂದಿಷ್ಟು ಜನಕ್ಕೆ ಆರೋಗ್ಯ ಸರಿ ಇರಲ್ಲ, ಬೆಳಗ್ಗೆ ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯಕ್ಕೆ ಹೋಗೋಕ್ಕಾಗಲ್ಲ, ಏನಾದರೂ ಒಂದು ಅಡ್ಡಿ ಆತಂಕ ನಿಮ್ಮನ್ನು ಎದುರಾಗ್ಬೋದು, ಯಾವುದಾದ್ರೂ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಬೆನ್ನು ಹತ್ತಬೋದು. ಆದರೂ ಭಯಪಡಬೇಕಾದಿಲ್ಲ. ಧೈರ್ಯದಿಂದ ಹಾಕುವ ಹೆಜ್ಜೆ ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮಾಡೋ ಪ್ರತಿ ಕೆಲಸದಲ್ಲೂ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಮೂಗಿಂತದಿಲ್ಲ ಕೋಪ ಇಟ್ಕೊಳ್ಳೋದು ಬೇಡ. ಕೋಪದಿಂದ ಮುಕ್ತವಾಗಿರಿ, ಸಂತೋಷವಾಗಿರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ಮಾಡೋ ಕೆಲಸದಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 12ರಿಂದ 12:45, 12 ಗಂಟೆಯಿಂದ 12 ಗಂಟೆ 45 ನಿಮಿಷ ಬಹಳ ಒಳ್ಳೆ ಕಾಲ, ಒಳ್ಳೆ ಸಮಯ, ಒಳ್ಳೆಯದನ್ನೇ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ನೆಮ್ಮದಿಯಾಗಿರ್ತಕ್ಕಂಥ ಕಾಲ. ಏನಾದರೂ ಒಂದು ಸಾಧನೆ ಮಾಡಿರ್ತಕ್ಕಂಥ ಸಂತೋಷ, ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥವರಾದರೂ ಏನಾದರೂ ಒಂದಿಷ್ಟು ಕಾರ್ಯಸಿದ್ಧಿಯನ್ನು ಸಿದ್ಧಪಡಿಸ್ಕೊಂಡಿದ್ದೀವೇನೋ ಎಂಬಂಥ ರೀತಿ ಫಲಗಳನ್ನು ಹಂತ ಒಂದು ವಿಶೇಷ ಅಂದರೆ ಹಂತವಾಗೂ ಅದರ ಫಲಗಳನ್ನು ಸಿದ್ಧಪಡಿಸ್ಕೊಂಡೇ ಹೋಗ್ತೀರಿ. ಇವತ್ತು 4 ಗಂಟೆ ತನಕ ನಿಮ್ಮ ಮನಸ್ಸಲ್ಲಿ ಯಾವುದೇ ದ್ವಂದ್ವ ಚಿಂತನೆಗಳಿದ್ದರೂ ಅದನ್ನು ಬೇಗ ಮಾಯ ಮಾಡ್ಕೊಳ್ಬೋದು. 4ರ ನಂತರ ಒಂದಷ್ಟು ಸಮಸ್ಯೆಗಳೆಂಬತಕ್ಕಂಥದ್ದು ಎದುರಾಗುತ್ತೆ. ಅದರ ಸಮಸ್ಯೆಗೊಂದು ಪರಿಹಾರವನ್ನು ಆಗಲೇ ಹುಡುಕೊಳ್ಳುವಂಥದ್ದು ಆಗುವಂಥದ್ದು. ಇವತ್ತು ಅದೃಷ್ಟವೂ ಚೆನ್ನಾಗಿದೆ, ಹಾಗೆ ಗುರುವಿನ ಅನುಗ್ರಹ ಇದೆ. ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ನಿಮಗಿದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ ಅಥವಾ ಗ್ರಾಮ ದೇವತೆ, ಆ ಗ್ರಾಮ ದೇವತೆಯನ್ನೂ ಜೊತೆಗೆ ನಿಮ್ಮ ಜನ್ಮದಾತೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ತದನಂತರ ನೀವು ಮನೆಯಿಂದ ಆಚೆ ಹೊರಟ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಧೈರ್ಯದಿಂದ ಒಂದು ಒಳ್ಳೆ ಹೆಜ್ಜೆ ಇಟ್ಟು ಮುಂದೆ ನಡೆಯಿರಿ. ಅದರ ಫಲಗಳು ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಈಗ ನೀವು ಮಾಡುವ ಕೆಲಸದಲ್ಲಿ ಒಂದಿಷ್ಟು ಬದಲಾವಣೆ ಕಾಣಬೇಕಾದರೆ ಬರೀ ಹಣೆಯಲ್ಲಿಲ್ದಿರ ಒಂದಿಷ್ಟು ಗಂಧ ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸು ನೆಮ್ಮದಿ ಇರೋದಿಲ್ಲ, ಅಧಿಕವಾದಂಥ ಚಂಚಲತೆ ಇರುತ್ತೆ, ಹೆಚ್ಚಿನ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಕೂತು ಕೆಲಸ ಮಾಡಬೇಕಾಗತ್ತೆ, ಕೆಲವು ಶತ್ರುಗಳ ಬಾಧೆನೂ ಸಾಕಷ್ಟು ಇರುತ್ತೆ. ಆದರೆ ಎಲ್ಲದರಿಂದಲೂ ಮುಕ್ತರಾಗಬೇಕಾದ್ರೆ ಮಾಡುವ ಕೆಲಸ ಬಹಳ ಜೋಪಾನವಾಗಿ ಹೆಜ್ಜೆ ಹಾಕಿ ಮಾಡಬೇಕಾಗತ್ತೆ. ಇವತ್ತು ಅಂದುಕೊಂಡಿದ್ದೇನಿದೆಯೋ ಅದನ್ನು ಸಾಧನೆ ಮಾಡಬೇಕಾದ್ರೆ, ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಆರಾಧನೆ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಜೊತೆಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು. ವಾರದ ಮೊದಲನೇ ದಿವಸ ಅದರಿಂದ ಇವತ್ತು ಕಪ್ಪು ಬಣ್ಣದ ಆಕಳು ಅಂದರೆ ಕೃಷ್ಣವರ್ಣದ ಆಕಳಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದರಿಂದ ಎಂತಹ ಬೆಟ್ಟದಷ್ಟು ಕಷ್ಟ ಬಂದರೂ ಅಲ್ಲಿಂದಲೇ ಮಂಜಿನ ಗಿಡ ಥರ ಕರಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕವನ್ನು ದೈವ ಸಾನ್ನಿಧ್ಯದಿಂದ, ದೇವರ ಪ್ರಾರ್ಥನೆಯಿಂದ ಅಷ್ಟೇ ನಾವು ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅದರಿಂದ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಧೈರ್ಯವಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ, ದೂರಬಾರ ಪ್ರಯಾಣ ಹೊರಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಇದೆ. ಆದರೂ ವಾರದ ಮೊದಲನೇ ದಿವಸ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕು ಎಂಬತಕ್ಕಂಥ ಆಸೆಯಲ್ಲಿ ತಾವು ಒಂದು ಹೆಜ್ಜೆ ಭಾಳ ವೇಗವಾಗಿ ಹಾಕ್ತಾ ಇರ್ತೀರಿ. ಆದರೆ ಹಾಕುವ ವೇಗ, ನಡೆಯುವಂಥ ಆ ಹೆಜ್ಜೆ, ಅದರಿಂದ ಎಲ್ಲವನ್ನೂ ಸಹಿತ ಸ್ವಲ್ಪ ಜೋಪಾನವಾಗಿರಬೇಕು. ಆ ಹಿತಶತ್ರುಗಳ ಮಧ್ಯದಲ್ಲಿ ತಾವಿದ್ದೀರಿ. ಅಂದರೆ ತುಂಬ ಆತ್ಮೀಯರು, ಸ್ನೇಹಿತರು ಅಂತ ತಾವು ಯಾರನ್ನು ನಂಬಿದ್ದೀರೋ ಅಂತಹವರು ಶತ್ರುಗಳಾಗುವಂಥ ಪರಿಸ್ಥಿತಿ. ಯಾರನ್ನು ನೀವು ಹೆಚ್ಚು ಓಲೈಸ್ಕೊಳ್ತೀರೋ, ಯಾರನ್ನು ಹೆಚ್ಚು ನೀವು ಜೊತೆಲಿಟ್ಕೊಳ್ಬೇಕು ಅಂತಿರ್ತೀರೋ ಅಂಥವರಿಂದಲೇ ಒಂದಷ್ಟು ಸಮಸ್ಯೆಗಳು ಸಿಲುಕೊಳ್ಳುವಂಥ ಪರಿಸ್ಥಿತಿ. ಅದರಿಂದ ನೀವೇನೇ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಇಲ್ಲ ಅಂದರೆ ತೊಂದರೆ ಅನುಭವಿಸುವಂಥದ್ದು ಸತ್ಯ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ವಿಷ್ಣು ದೇವರಿಗೆ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿ, ಚಂದ್ರಶೇಖರನ ಸಾನ್ನಿಧ್ಯದಲ್ಲಿ ಒಂದಿಷ್ಟು ಅಕ್ಕಿ ಮೊಸರು ಬೆಲ್ಲ ಇದು ಚಂದ್ರಶೇಖರ ಅಂದರೆ ಶಿವ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಮತ್ತಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮನೋಗತ ಪ್ರಶ್ನಾತಂತ್ರಕ್ಕೆ ಈಗೊಂದು ಪತ್ರವನ್ನು ಬಂದಿದೆ, ಅದನ್ನು ಓದ್ಲಾ? ಇಲ್ಲಿ ಕೋಡ್ ಹುಬ್ಬಳ್ಳಿ ಅಂತ ಮಾತ್ರ ಹೇಳಿ ಹೆಸರು ಹೇಳೋದು ಬೇಡ ಅಂತ ಹೇಳಿದ್ದಾರೆ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಗೂ ಮತ್ತು ಶ್ರೀನಿವಾಸ್ ಶರ್ಮರಿಗೂ ಕೋಟಿ ಕೋಟಿ ನಮಸ್ಕಾರಗಳು. ನೀವು ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ಪೂಜೆ ಮತ್ತು ಪರಿಹಾರ ತಂತ್ರಸಾರ ಅನುಷ್ಠಾನಗಳನ್ನೆಲ್ಲ ನಾನು ಮಾಡ್ತಾ ಬಂದಿದ್ದೇನೆ ಗುರುಜಿ. ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ, ಅಣ್ಣನ ಮನೆಯಲ್ಲಿ ಇವಾಗ ಇರೋದು ನಾನು. ಎಷ್ಟೇ ಪ್ರಯತ್ನ ಮಾಡಿದ್ರೂ ವಿವಾಹ ಯೋಗ ಮಾತ್ರ ಕೂಡ ಬರ್ತಾ ಇಲ್ಲ. ಹಾಗಾಗಿ ಅದಕ್ಕೇನಾದರೂ ಒಂದು ಅನುಷ್ಠಾನ ತಿಳಿಸ್ಕೊಡಿ ಅಂತ ಕೇಳಿದೆ. ಮೊದಲನೇದಾಗಿ ತಂದೆ ತಾಯಿ ಇಲ್ಲ ಎಂಬತಕ್ಕಂಥ ನೋವಲ್ಲಿದ್ದಾರೆ. ಅಣ್ಣನ ಜವಾಬ್ದಾರಿ ಒಂದು ಕಡೆ, ಅಣ್ಣನ ಮನೆಯಲ್ಲಿತ್ಕೊಂಡು ಮದುವೆ ಬಗ್ಗೆ ಒಂದು ಯೋಚನೆ. ಇಷ್ಟು ಹೊತ್ತಾದರೂ ಮದುವೆ ಆಗಿಲ್ಲ, ಅದಕ್ಕೆ ಒಂದು ಸೂಕ್ತ ಪರಿಹಾರ ಕೊಡಿ. ಈಗಾಗಲೇ ತಾವು ಕೊಟ್ಟಿರ್ತಕ್ಕಂಥ ಪರಿಹಾರ ಮಾರ್ಗಗಳೆಲ್ಲವನ್ನೂ ಕೂಡ ನಾನು ಮಾಡಿ ಅದರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಕೂಡ ನಾನು ಹೊಂದ್ಕೊಂಡಿದ್ದೇನೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಅದೇ ರೀತಿ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಮೊದಲನೇದಾಗಿ ನಿಮ್ಮ ವಿವಾಹದ ಕುರಿತು ಯಾವ ರೀತಿ ಉತ್ತರ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ತೀನಿ. ಅದನ್ನು ಉತ್ತರಾಭಿಮುಖವಾಗಿ ಕೂತು ನಿಮ್ಮ ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ 11 ಬಾರಿ ಪಠನೆ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲನೇದಾಗಿ ಕ್ಲೀಂ. ಎರಡನೇದಾಗಿ ಕೂಡ ಕ್ಲೀಂ. ಮೂರನೇದಾಗಿ ಶ್ರೀಂ. ಕ್ಲೀಂ ಕ್ಲೀಂ ಶ್ರೀಂ, ಕ್ಲೀಂ ಕ್ಲೀಂ ಶ್ರೀಂ, ಕ್ಲೀಂ ಕ್ಲೀಂ ಶ್ರೀಂ. ಈ 3 ಬೀಜಾಕ್ಷರಿ ಮಂತ್ರವನ್ನ ತಾವು 11 ಬಾರಿ ಪಠನೆ ಮಾಡಿ ತಾಯಿ. ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ಯಾವ ರೀತಿ ಉತ್ತರ ಬರುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ. ಬಹಳ ವಿಶೇಷವಾಗಿ ಕ್ಲೀಂ ಕ್ಲೀಂ ಶ್ರೀಂ. ನಿಮ್ಮ ಮನೋಚಿಂತಿತ ಕಾರ್ಯವು ಅತಿಯಾಗಿ ಸುಲಭವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದೇ. ಆದರೆ ಅತಿಯಾದ ಆತ್ಮನಂಬಿಕೆ ಒಳ್ಳೆಯದಲ್ಲ. ಮತ್ತು ನಾನು ಎಂಬತಕ್ಕಂಥದ್ದನ್ನು ತ್ಯಜಿಸಿ ಸಾತ್ವಿಕ ಮನೋಭಾವದಿಂದ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅತಿಯಾದ ಆತ್ಮನಂಬಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು, ನಾನು ಎಲ್ಲವನ್ನೂ ಕೂಡ ಕಾರ್ಯಸಿದ್ಧಿ ಮಾಡ್ಕೊಳ್ತೀನಿ ಎಂಬತಕ್ಕಂಥ ಆ ಒಂದು ಮನೋಭಾವವನ್ನು ದೂರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇದಕ್ಕೆ ಗುರು ಹಿರಿಯರ ಅನುಗ್ರಹ,
ದೇವರ ಅನುಗ್ರಹ ಸಂಪೂರ್ಣವಾಗಿರ್ತಕ್ಕಂಥದ್ದಿದೆ. ಆದರೆ ಸರಿಯಾದ ಮಾರ್ಗದರ್ಶನದಲ್ಲಿ ನಾವು ಮುಂದೆ ಹೋಗಿದ್ದೆ ಆದರೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವೂ ಕೂಡ ಸಾಧ್ಯ ಎಂಬತಕ್ಕಂಥದ್ದು ಮನೋಗತ ಪ್ರಶ್ನಾತಂತ್ರದಲ್ಲಿ ತಿಳಿಸ್ತಾ ಇರತಕ್ಕಂಥದ್ದಿದೆ. ಸರಿಯಾದ ಮಾರ್ಗದರ್ಶನ, ಆ ಒಂದು ಮಾರ್ಗದರ್ಶನ ಏನಪ್ಪಾ ಅಂದರೆ ಮನೋಗತ ಪ್ರಶ್ನಾತಂತ್ರದ ಮುಖಾಂತರ ನಿಮ್ಮ ವಿವಾಹದ ಕುರಿತು ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ತಾವು ಕೇಳಿದ ಹಾಗೆ ಒಂದು ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನ ಇದೆ. ಆ ಅನುಷ್ಠಾನ ಏನಪ್ಪಾ ಅಂದರೆ ತಾವು ಮೊದಲನೇದಾಗಿ ಒಂದು ಶನಿವಾರ, ಈಗಾಗಲೇ ಸೋಮವಾರ ಬಂದಿದೆ, ಈಗ ಬರ್ತಕ್ಕಂಥ ಶನಿವಾರ ತಾವೇನು ಮಾಡ್ತೀರಿ, ಮೊದಲನೇದಾಗಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ತಾವು ಆ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅಂದರೆ ಮಾರುತಿಯ ಸಾನ್ನಿಧ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆಯನ್ನು, ಒಂದು ಹಿಡಿ ತೊಗರಿಬೇಳೆಯನ್ನು ಕೆಂಪು ವಸ್ತ್ರದಲ್ಲಿ ಹಾಕಿ ಆ ಒಂದು ತೊಗರಿಬೇಳೆಯನ್ನು ಗಂಟು ಕಟ್ತಕ್ಕಂಥದ್ದು. ಅದನ್ನು ಮೊದಲನೇದಾಗಿ ನಿಮ್ಮ ವಾಸ್ತುಗೃಹದಲ್ಲಿಟ್ಟು ಪೂಜೆಯನ್ನು ಮಾಡ್ತಕ್ಕಂಥದ್ದು. ಪೂಜೆಯನ್ನು ಮಾಡಿದ್ದಾದ ನಂತರ ಆ ಒಂದು ಗಂಟನ್ನು ತೆಗೆದುಕೊಂಡು ಹೋಗಿ ಮಾರುತಿ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು. ಅಲ್ಲೂ ಕೂಡ ಭಗವಂತನ ಅನುಗ್ರಹವನ್ನು ತೆಗೆದುಕೊಳ್ಳಿ. ಇದು ಮೊದಲನೇ ಹಂತ. ಎರಡನೇ ಹಂತ ಏನಪ್ಪಾ ಅಂದರೆ 9 ಮಂಗಳವಾರ. ಇದು ಬಹಳ ಶ್ರದ್ಧಾಭಕ್ತಿಯಿಂದ ಮಾಡತಕ್ಕಂಥದ್ದು. 9 ಮಂಗಳವಾರ ತಾವು ರಾಹುಕಾಲದ ಸಮಯದಲ್ಲಿ ದುರ್ಗಾ ದೀಪ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ದುರ್ಗಾ ದೀಪ ನಮಸ್ಕಾರ ಅಂದರೆ ಅಯ್ಯೋ ಇದೇನು ಗುರುಗಳೇ ಹೀಗಂತ ಇದ್ದೀರಿ, ದುರ್ಗಾ ದೀಪ ನಮಸ್ಕಾರ ಇದು ಸಾಧ್ಯವಾ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದೆ. ಯೋಚನೆ ಮಾಡತಕ್ಕಂಥದ್ದು ಬೇಡ, ಬಹಳ ಚುಟುಕಾಗಿರ್ತಕ್ಕಂಥ ಅನುಷ್ಠಾನವೇ. ರಾಹುಕಾಲದ ಸಮಯದಲ್ಲಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು, ಮಣ್ಣಿನ ಹಣತೆಯಲ್ಲಿ ಒಂದು ದೀಪವನ್ನು ಹಚ್ಚತಕ್ಕಂಥದ್ದು. ನಿಮ್ಮ ಶಕ್ತಿಯಾನುಸಾರ 18 ಬಾರಿನೋ ಇಲ್ಲಾಂದ್ರೆ 28 ಬಾರಿನೋ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಆ ದೀಪಕ್ಕೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. 9 ಮಂಗಳವಾರ ರಾಹುಕಾಲದ ಸಮಯದಲ್ಲಿ ಈ ಒಂದು ಚುಟುಕಾಗಿರ್ತಕ್ಕಂಥ ದುರ್ಗಾದೇವಿಯ ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಅತಿ ಶೀಘ್ರವಾಗಿ ತಾವಂದುಕೊಂಡಿರ್ತಕ್ಕಂಥ ಕೆಲಸವೂ ಕಾರ್ಯಸಿದ್ಧಿ ಆಗುತ್ತೆ. ಅತಿಯಾದ ಆತ್ಮನಂಬಿಕೆ ಬೇಡ, ತಾವಂದುಕೊಂಡಂತೆ ಒಂದು ದೃಢ ಮನಸ್ಸಿನ ಸಂಕಲ್ಪ ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ.